ಮಾತಾಡ ಏನಂತ ಇಲ್ಲ ಅದು ಏನಾಗಿತ್ತು ಡೈರೆಕ್ಷನ್ ಯಾವಾಗ ಅಂತ ಸೊ ಈ ಮಾತಾಡ್ತೀಯಾ ಒಂದು ನಿಮಿಷ ಹಂಗೆ ಇರ ಜೊತೆಲಿ ಕೆಲಸ ಮಾಡೋದು ನೋಡ್ತಿದ್ದೀವಿ ಸೊ ಡೈರೆಕ್ಷನ್ ಯಾವಾಗ ಅಂತ ಪ್ರಶ್ನೆ ಏನು ಹೇಳ್ತೀವಿ ಸರ್ ಯಾವಾಗ ಅರ್ಥ ಮಾಡ್ಕೊಳ್ಳೋ ಲೆವೆಲ್ ಬೆಳೀತೋ ಅವಾಗ ಅದು ಮೀಡಿಯಾದವ್ರು ಬಂದಾರ ಶುದ್ಧಿ ಒಬ್ಬೊಬ್ರೊಬ್ಬೊಬ್ರು ಅಂದ್ರೆ ಥ್ಯಾಂಕ್ ಯು ಸರ್ ಡಿಸ್ಟರ್ಬ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ಸ್ ಅಗೇನ್ ತೆಗೀತಿದೆ ಸರ್ ಅಲ್ಲ ನೀವು ಪರ್ಸ್ನಲ್ ಒಂದು ನಾಳೆ ಬರ್ತಾ ಫೋಟೋಲ್ಲೇ ಇದು ಟೇಬಲ್ ನನ್ನ ಸ್ವಲ್ಪ ತೆಗೆದುಬಿಡು ಹೆಂಗೆ ಫೋನಲ್ಲಿ ತಗೊಂಡು ಏನು ಏನಾರು ಮಾತಾಡಿ ಹೆಂಗೆ ಚಿತ್ರಾನ್ನ 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 ನೀನೇ ನನ್ನ ನಂಬರ್ ಚಿತ್ರಾನ್ನ ಸುಮ್ಮನೆ ಗಡಿಬಿಡಿ ಮಾಡಬೇಡ ಒಟ್ಟು ಮೇಲೆ ಬಳ್ಳಿ ಹೇಳ್ಬೇಡ ತಾಯಿ. ಎಲ್ಲಿಂದ ಬಂದಿದ್ದೀರಿ? ಹೊಸಪೇಟೆಗೆ ಅಲ್ಲಿಂದ ಬಂದಿದ್ದೀರಿ? ಬೇಗ ಬೇಗ ಹಿಂದೆಗಡೆ ಚೆನ್ನಾಗಿ ಕಾಯ್ತವ್ರೆ ಅವ್ರಿಗೆ ಸರಿ ರೀ ಆಮೇಲೆ ಯೋಚನೆ ಮಾಡ್ಬಿಟ್ಟು ಹೇಳಿ ಆಮೇಲೆ ನೋಡೋಣ. ಇಲ್ಲೇ ಇರ್ತೀರಿ, ಇಲ್ಲಿ ಹೋಗಲ್ಲ. ಸರಿಯಾಗಿ ಬರುತ್ತೆ. ಹತ್ತತ್ರ ಮುಂದೆ ಹೋಗ್ತಾ ಯಾಕೆಂದ್ರೆ ಈಗ ಬನ್ನಿ ಒಂದು 10 ನಿಮಿಷ ಫೋನ್ ಆಮೇಲೆ ಕಡೆ ಫೋನಲ್ಲಿ ಮುಂದೆ ಬಂದ
ಇದ್ರ ಆ ಕಡೆ ಬನ್ನಿ, ಈ ಕಡೆ ಬನ್ನಿ, ಆ ಕಡೆ ಕಳಿಸೋರು ಆ ಕಡೆ ಕೊಡೋಣ ಕೊಡೋಣ ಕಳಿಸೋರು ಆ ಕಡೆ ಕಳಿಸೋರು ಇವರು 1 ರೂಪಾಯಿ, ಇನ್ನೊಂದು ರೂಪಾಯಿ. ಜೂನಿಯರ್ ಆಫೀಸರ್ ಲೇ ಮಗ, ಲೇ ನಾನು ತೆಗ್ದು ಬಾರೋ ಈ ಕಡೆ. ನಿಮಿಷ रजा किया ಚೆನ್ನಾಗಿ ಬಂದಿದ್ದೀನಲ್ಲ. ಅಲ್ಲಲ್ಲ ನನ್ನ ಕೈ ಬರುತ್ತಾ? ನಾ ಏನಂದ್ರೆ ಅದಕ್ಕೆ ಹೋಗಿಲ್ಲ. ಬನ್ನಿ ಸರ್, ಬಂದಿದೆ. ಬನ್ನಿ ಬನ್ನಿ. ಅಲ್ಲಿ ಚೈನ್ ಬೇಗ ಬಾ. ಬೇಡ ಬೇಡ ಫೇಸ್ ತೋರಿಸು, ಹಾಯ್ ಮಾಡ್ತೀನಿ. ಫೇಸ್ ಹಾಯ್ ಮಾಡ್ತೀನಿ. ಹಾಂ ಸರಿ ಸರಿ, ಆನ್ ಮಾಡ್ಕೊಂಡು ಆಯ್ತಾ ಬನ್ನಿ 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 ಹೌದಾ? ಬನ್ನಿ 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 ಕಳಿಸೋ 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 ಬನ್ನಿ ಬನ್ನಿ ಆಯ್ತಪ್ಪ ಬನ್ನಿ ಬನ್ನಿ
ಬಂದಿದೆ ನೀವು ತೆಗೆದಿದ್ದೀರಾ ಆಡಿ ಬಂದಿದೆ ನಿಮ್ದೆಲ್ಲ ಆಯ್ತಲ್ಲ ಆಯಿತು ಸರ್. ಯಾವ್ದವರೇ ಬರ್ತಾ ಇದ್ದೀರೇನೋ ಎಲ್ಲ ರಿಪೀಟ್ ಬನ್ನಿ 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 ಸರ್ ಬನ್ನಿ ಬನ್ನಿ ಬಂದಿದೆ ಬಾಮ್ಮ ರೆಡಿ ಮಾಡಿ ನೀವು ಮಾಡ್ಕೊಳ್ಳಿ ಸರ್ ಕೊಡಬೇಡಿ ನೀವೇ ನೀವೇ ರೆಡಿ ಮಾಡಿ ಬನ್ನಿ ಬನ್ನಿ ಮೂವಾಗಿ ನೀವೇ ಮಾಡಿ ಅವ್ರಿಗೆ ಕೊಡಪ್ಪ ರೆಡಿ ಮಾಡಿ ಮತ್ತೆ ಆಫ್ ಮಾಡ್ತೀರಿ ಶಿವ ಬನ್ನಿ ಬನ್ನಿ ಮೂವಾಗಿ ಥ್ಯಾಂಕ್ ಯು ಬನ್ನಿ ಬನ್ನಿ ಒಂದು ನಿಮಿಷ ಕೊಟ್ಟಿ ನೋಡಿ ನೋಡಿ ಬನ್ನಿ ಬನ್ನಿ ಸರ್ ನಿಮ್ದು ಆಯ್ತಲ್ಲ ಸರ್ ನೀವೇ ಫಸ್ಟ್ ಬಂದಿದ್ದು ಕಾಣಿಸ್ತಿದ್ಯಾ? ಆಮೇಲೆ ನೆಕ್ಸ್ಟ್ ಬಂದೆ ಹೋದ್ರ ಅಷ್ಟೇ. ಅದೆಲ್ಲ ತೊಗೊಂಡು ಇಂಟರ್ವ್ಯೂ ತಗೊಳ್ಳಿ ಹಂಗೆ. ಐವತ್ತೇಳನೇ ವರ್ಷದ ಹುಟ್ಟುಹಬ್ಬದ ಕುರಿತು ಉಪೇಂದ್ರ ಸರ್ ಅಭಿಮಾನಿಗಳು ಅವರ ಮನೆಯ ಹತ್ತಿರ ಬಂದು ಇರೋ ಹಂಗೆ. ಹಾಗೆ ಉಪೇಂದ್ರ ಸರ್ ಅವರು ತಮ್ಮ ಒಂದು ಬರ್ಡೇ ದಿನಾಚರಣೆಗೆ ಬಂದ ಪ್ರತಿಯೊಬ್ಬ ಅಭಿಮಾನಿಗಳಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆ ನೀವು ನೋಡಿದ್ರೆ ಅವರ ಮನೆಯ ಹೊರಗಡೆಯಿಂದ ಅವರದ್ದೇ ಒಂದು ಬ್ಯಾನರ್ ಹಾಕಿ ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ತುಂಬಿದ್ದಾರೆ. ಅವರು ಸೂಪರ್ ಮೂವಿಯಿಂದ ಮತ್ತು ಟೀಸರ್ ಕೂಡ ರಿಲೀಸ್ ಆಗ್ತದೆ ಮಾರ್ಗವಾದ ಮತ್ತಷ್ಟು ಅಭಿಮಾನಿಗಳು ಅವರು ಬರ್ಡೇ ದಿನವೇ ಟೀಸರ್ ಆಗ್ತಿರೋದು ತುಂಬ ಸಂತಸದಾಯಕವಾಗಿದೆ. ಮನೆ ಹತ್ರ ಬಂದು ಪ್ರತಿಯೊಬ್ಬರು ಕೂಡ ಅವರು ಖುಷಿ ಮಾಡ್ತಾರೆ. ನಮ್ಮ ಚಾಲೂಕ್ ನ್ಯೂಸ್ ಚಾನಲ್ ಕಡೆಯಿಂದ ಉಪೇಂದ್ರ ಸರ್ ಓಂ ಪ್ರಕಾಶ್ ಅವರು ಅವ್ರು ತಗೊಳ್ಳಿ. ಹಾಂ ಇರೋ ಹಂಗೆ ಒಂದು ನಿಮಿಷ ಬನ್ನಿ 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 ಏನೇ ಸರ್ ಬಾಯ್ಲಿ ಹಲೋ ಹೇಳಮ್ಮ. ಅಕ್ಕ ಕ್ಯಾಮ್ರಾದಲ್ಲಿ
ಬೇಕಂದ ಗೂಗಲ್ನಾಗ ಚಲೋ ಐತಿ ಗೂಗಲ್ನಾಗ ಬರೀ ಒಂದೇ ವರ್ಷ ಏನೋ ಬರಲ್ಲ ಇಲ್ಲ ಅಲ್ಲಿ ನಾವು ಇದ್ರಾಗೆ ಎರಡು ಫೋಟೋ ಇದೆಲ್ಲ ಇನ್ನೊಂದು ದೇವಸ್ಥಾನ ಮುಂದೆ ಅದೇ ದೇವಸ್ಥಾನ ಮುಂದೆ ಹಾಂ ಎಲ್ಲಣ್ಣ ಇದು ಓಕೆ ನಾನು ಮಾಡಲ್ಲ ನೀವೇ ಮಾಡು ಟೀ ಶರ್ಟ್ ಅಣ್ಣ ಬರ್ಲಿಲ್ಲ ಕೇಸರಿ ಹಲೋ ಯಾರು ಅವ್ರೆ ಅಣ್ಣ ಎಲ್ಲಿ ಸೈಡ್ ಬರೋಣ ಜಾಗ ಬೇಡ ಸ್ವಲ್ಪ ಆ ಕಡೆ ಇಲ್ಲೇ ಇದನ್ನ ಹೋಗಿ ಜಾಗ ಬೇಡ ಜಾಗ ಬಿಡಿ ಹಂಗೆ ಸೈಡ್ ಬರೋಣ ಹಂಗೆ ಸ್ಪೆಷಲ್ ಆಗಿ ಮೇಡಮ್ ಬನ್ನಿ ಆ ಕಡೆ ಎಂಟ್ರಿಗೆ ಯಾವ ಕಾರ್ಡೆ ಅಲ್ಲಿ ನುಡಿತಾ ಇದೆ ನಾವು ಹೋಗ್ಬೇಕಾ ಎಲ್ಲಿ ಹೋಗ್ಬೇಕು ಕೇಳಿ ಯಾವ ಕಡೆ ಇದೆ ನಡೀರಿ ಹಂಗೆ ಇರುತ್ತೆ ನೋಡಿ ನೋಡೋಣ ಎಂಟ್ರಿ ಸರ್ ಒಂದು 5 ಮಿನಿಟ್ಸ್ ಬ್ಯಾಗ್ ಇಲ್ಲೇ ಇಟ್ಟಿರ್ತೀನಿ ಹೋಗು ಏನಿಲ್ಲಲ್ಲ ಅಂತ ಅನ್ಸ್ತದ ಅಲ್ಲಿಗೇನೆ ನೀವು ಬರಲ್ವಾ ಇಲ್ಲಿ ಹಂಗೆ ಹೋಗಿ ಯಾವ ಕಡೆ ದಾರಿಯಲ್ಲಿ ಇಲ್ಲ ಆ ಸೈಡು ಹಿಂಗೆ ಹೋಗಿ ನೋಡಿ ಜನ ಸೈಡ್ ಮಾಡ್ಕೊಂಡು ಹೋಗಿ ನಡೀರಿ ಸೈಡ್ ಬನ್ನಿ ನೀವು ಅಣ್ಣ ಜಾಗ ಬೇಡ ಹಂಗೆ ಚೂರು ಜಾಗ ಬಿಡಿ ಹಂಗೆ ಬನ್ನಿ ಮೇಡಮ್ ಸೈಡ್ ಬರೋಣ ನಾ ಜಾಗ ಬಿಡಿ ಹಂಗೆ ಇರಿ ಬ್ರೋ ಹಂಗೆ ಆದ್ರೆ ದೊಡ್ಡ ಮಾಡ್ಬೇಕಾಗೈತೆ ಜಾಗ ಬಿಡಿ ಹಂಗೆ ಒಂದು 2 ಮಿನಿಟ್ಸ್ ಸ್ವಲ್ಪ ಜಾಗ ಅವ್ರಿಗೆ ಜಾಗ ಆ ಕಡೆ ಹೋಗ್ಬೇಕು ಸ್ವಲ್ಪ ಜಾಗ ಬಿಡಿ ಬ್ಯಾಗ್ ಹೋಗುತ್ತೆ ಆ ಕಡೆ ಎಂಟ್ರಿ ಇಲ್ಲ ಕ್ಲೋಸ್ ಮಾಡಿದ್ದಾರೆ ಬ್ಯಾಗ್ ತೆಗಿ ನಾನು ಬ್ಯಾಗ್ ತೆಗಿ
ಸರ್ ಬನ್ನಿ ಮೇಡಮ್. ಜಾಗ ಬಿಡಿ. ಯಾವ ಎಂಟ್ರಿ ಕಾಣಲ್ಲ ಯಾರು ಹತ್ಪಡಿ ಸ್ಟೇಟ್ ಮೇಲೆ ದಯವಿಟ್ಟು ಡಾರ್ಕ್ ಬರುತ್ತೆ ಅಲ್ಲ ಏನು ಮಾಡಲಿ ಹಿಂದೆ ಸ್ವಲ್ಪ ಹಿಂದೆ ಮಾತಾಡ್ಕೊಂಡು ಮೇಲತ್ತ ಸೂಪರ್ 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 ಅದೇ ಲೈಟಿಂಗ್ ಎಸ್ ಸರ್ ಅದೇ ಸರ್ ಸೂಪರ್ ಅಲ್ಲಾಡಬೇಡ ಫೋಕಸ್ ಆಗ್ತಾ ಇಲ್ಲ. ಓಕೆ ರೋಲ್. ಇವತ್ತು ಈ ಒಂದು ಸಂದರ್ಭದಲ್ಲಿ ಬೈಕನ್ನು ಇವತ್ತು ಮನೆಯಲ್ಲಿ ಬೈಕ್ ಸ್ಪೆಷಾಲಿಟಿ ಏನು ಅಂತ ಮಾತಾಡೋಕ್ಕೆ ಬೈಕ್ ಬಗ್ಗೆ ಪಾಸಲ್ ಬಗ್ಗೆ ಒಂದಷ್ಟು ಮಾತಾಡ್ತೀವಿ. ಫಸ್ಟ್ ಬೈಕ್ ನೋಡಿ ದೊಡ್ಡ ಸಂಭ್ರಮದ ಜೊತೆಗೆ ಇನ್ನೊಂದು ಸಂಭ್ರಮ ಅಂದರೆ ಈ ಬೈಕ್ ಈ ಬೈಕ್ ಸರಿ ಬೈಕ್ ನೋಡಿದ್ರೆ ನಿಮ್ಗೆ ಏನೇನು ಅನಿಸುತ್ತೆ ಅಲ್ಲಿ ನಿಮಗೆ ಕೋಣದ ತಲೆ ಇದೆ ತೋರಿಸ್ಲೋದಿಲ್ಲ ಇದರ ಲುಕ್ಕೇ ಬೇರೆ ಥರ ಇದೆ. ಎಲ್ಲವೂ ಸರ್ ಕ್ಯಾರೆಕ್ಟರ್ನ ಹೇಳಿದ್ವಿ ಆ್ಯಂಡ್ ಅವರ ಫೇವ್ರೇಟ್ ಬೈಕ್ ಕ್ರಾಸ್ ಮಾಡು ಅವರ ವಾಹನ ಅಂತಲೇ ಒಂದು ಬೈಕ್ ಕೈಯಾರೆ ಅವರ ಮ್ಯಾನ್ಗೆ ಅವರೇ ಡೀಲ್ ಮಾಡಿದ್ರು. ಈ ಗಾಡಿ ಆದಾಗಲ್ಲ ಎಲ್ಲ ಜಾಗದಲ್ಲೂ ಫಿಲ್ಮ್ ರಿಲೀಸ್ ಆಗೋರು ಇಡೀ ಕರ್ನಾಟಕ ಅವರ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಎಲ್ಲ ಕಡೆ ಡಿಸ್ಪ್ಲೇಗೆ ಈ ಗಾಡಿ ಇರುತ್ತೆ ಸರ್. ಸೊ ಅಲ್ಲೆಲ್ಲರೂ ಅವರವ್ರು ಈ ಗಾಡಿ ರೀಲ್ಸ್ ಮಾಡ್ಬೋದು, ಸೆಲ್ಫಿ ತೊಗೊಬೋದು. ಸೊ ಅಲ್ಲಿ ನಿಮಗೆ ಕ್ಲೀನಾಗಿ ಸೆಟಪ್ ಮಾಡಿರ್ತೀವಿ ಜೊತೆ ಫೋಟೋ ತೆಕ್ಕೊಳ್ಳೋಕ್ಕಲ್ಲ. ಸೊ ಮಾಡಿ ನೀವು ಉಪ್ಪಿ ಸರ್ಗೂ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡ್ಬೋದು 45 ದ ಮೂವಿ ಅಂತ. ಸೊ ಉಪ್ಪಿ ಸರ್ ಪರ್ಸ್ನಲ್ಲಾಗಿ ನಿಮ್ಮ ಫೋಟೋಸ್ ನೋಡ್ತಾರೆ, ಅವ್ರಿಗೆ ಟ್ಯಾಗ್ ಮಾಡೋದು ಈ ಗಾಡಿ ಜೊತೆನಲ್ಲಿ ರೀಲ್ಸು ಮಾಡ್ಬೋದು. ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ ಹಾಕ್ಕೊಂಡು ನೀವೇ ವೀಡಿಯೋ ಗಾಡಿ ಮೇಲಿಂದಲೇ ಇರೋದು. ಮೀಡಿಯಾ ಗಾಡಿನೇ ಕುಂತಿದ್ದಾರೆ ಗಾಡಿ ಕೊಡುಗೆ ಇದೆ ಇದು. ಅದಕ್ಕೆ ನಾವು ರೀಮಾಡೆಲ್ ಮಾಡಿ ಇದನ್ನೆಲ್ಲ ಫಿಕ್ಸ್ ಮಾಡಿ ಬೈಕು ನಮ್ಮದೇ ಬೈಕು ನಮ್ಮದೇ ಅಣ್ಣ ಅವರೇ ಕೂತಿರೋದು ಫಿಲ್ಮ್ ಮಾಡಿ ಯಾರು ಲಿಸ್ಟ್ ಮಾಡ್ತೀವಿ. ಸೊ ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳ್ತೀವಿ. ಮತ್ತು ಆ ಬೈಕ್ನ ಲಾಂಚ್ ಮಾಡಿದ್ದಾರೆ. ಮೂವಿನೂ ಕೂಡ ಅದೇ ಬೈಕ್. ಅವ್ರು ಹೆಂಗೆ ಆಚರಣೆ ಮಾಡ್ತಾರೆ ಕೇಳಿ ಊರಿಗೆ ವರ್ಷದಲ್ಲಿ ಅವ್ರದ್ದೇ ಹಬ್ಬ ಹಂಗೆ ಮಾಡೋಣ ಎಲ್ಲ ಹೊರಗಡೆ ಆಮೇಲೆ
ಇದು ಅರೇಂಜ್ ಮಾಡ್ಬಿಡ್ರಿ ಎಲ್ಲ ಒಂಚೂರು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಯಾರು ಇರ್ಬೇಡ್ರಿ ನೆಟ್ಟಿಗೆ ಏನು ಬರುತ್ತೆ ರೆಡಿಯಾಗಿಲ್ಲ ಅಂತ ಸ್ವಲ್ಪ ಹಿಂದೆ ಇದ್ದ ತಗೊಳ್ಳಿ ಒಂದೇ ನಿಮಿಷ ಜಾಗ ಬಿಡಿ ಹೊಟ್ಟೆ ಸ್ವಲ್ಪ ಸರ್ ಆ ಕಡೆ ಆ ಕಡೆ ಹೋಗ್ಬೇಡಿ ಇಲ್ಲೇ ಹೋಗಿ ಹೇಳಿ ಇಲ್ಲ ಒಳಗಡೆ ಇದೆ ಮತ್ತು ನೆಕ್ಸ್ಟು ನವಂಬರ್ಗೆ ಎಲೆಕ್ಷನ್ ಇದೆ, ಪಂಚಾಯತ್ ಎಲೆಕ್ಷನ್ ಇದೆ, ಅದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಇದೆ. ಅದರಲ್ಲಿ ಎಲ್ಲ ಯೂತು ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡಿ ಜನ ಚೇಂಜ್ ಆದರೆ ಪ್ರತಿಯೊಂದು ವ್ಯವಸ್ಥೆ ಚೇಂಜ್ ಆಗುತ್ತೆ. ಅದು ಹೇಳಬೇಕು, ಎಲ್ಲ ಯೂತ್ ಚೇಂಜ್ ಆದರೆ ಸಾಕು. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಯಲ್ ಸ್ಟಾರ್ ಅಭಿಮಾನಿಗಳ ಒಂದು ರಿಯಲ್ ಮಾತು. ಪ್ರಸ್ತುತವಾಗಿ ರಾಜಕೀಯ ಒಂದು ಸ್ಥಿತಿ ಯಾವ ರೀತಿ ಇದೆ, ಶಿಕ್ಷಣದ ಸ್ಥಿತಿ ಯಾವ ರೀತಿ ಇದೆ, ಅದೇ ಥರ ಏನು ಬದಲಾವಣೆಗಳಾಗಬೇಕು. ಪ್ರಜಾ ರಾಜಕೀಯದಲ್ಲಿ ಇಂಪಾರ್ಟೆಂಟ್ ಆಗಿರೋದು ನನ್ನ ಮತ ನನ್ನ ಹಕ್ಕು. ಅದು ಯಾರನ್ನು ಆರಿಸಿ ತರಬೇಕು, ಎಂಥವರು ನಮ್ಮ ದೇಶವನ್ನು ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ. ಸೊ ಈ ಒಂದು ಮಾತುಗಳು ರಿಯಲ್ ಸ್ಟಾರ್ ಅಭಿಮಾನಿಗಳಿಂದ ಬಂದಿದ್ದು. ಉಪೇಂದ್ರ ಅವರು ಹಾಗೆ ಇದ್ದಾರೆ. ಅವರು ಸಿನಿಮಾದಲ್ಲಿ ಎಲ್ಲನೂ ಕೂಡ ನೈಜತೆಯಿಂದಲೇ ತೋರಿಸಿದ್ದಾರೆ. ಅದರಲ್ಲಿ ನಾವು ತಿಳ್ಕೊಂಡ್ರೆ ಮತ್ತೆ ಹತ್ರ ಇಟ್ಕೊಳ್ಳಿ. ನಮ್ಮದು ದಾವಣಗೆರೆಯಿಂದ ಫಸ್ಟು ಅಣ್ಣನಿಗೆ ಅಣ್ಣ ಹೀಗೆ ಡೈರೆಕ್ಷನ್ ಎಲ್ಲ ತೋರಿಸ್ಕೊಂಡ್ರೆ ಇದಕ್ಕಿಂತ ಅಲ್ಲಿಂದ ನಾವು ಬುದ್ಧಿವಂತರು ಆಗಿದ್ದೀವಿ. ಇನ್ಮೇಲೆ ಆದರೂ ಕೂಡ ಅವರು ಪ್ರಜೆಗೆ ಏನೋ ಕಾನ್ಸೆಪ್ಟ್ನ ತಂದು ಆ ಬುದ್ಧಿವಂತಿಕೆ ನಾವು ಯೂಸ್ ಮಾಡ್ಕೋಬೇಕು. ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಎಲ್ಲೆಲ್ಲ ಓಡಾಡ್ತೀವಿ. ನಾವು ಅಲ್ಲಿ ಹಂಗಾಯಿತು ಆ ಗ್ರಹ ಈ ಗ್ರಹ ಹೇಳ್ತಾರೆ, ಅದೆಲ್ಲ ಕರೆಕ್ಟು ಇಲ್ಲ. ನಾವು ಇಲ್ಲೇ ಪಕ್ಕದಲ್ಲಿ ನಮ್ಮ ದೇಶ ನಮ್ಮ ದೇಶದಲ್ಲಿ ಇಲ್ಲೇ ಪಕ್ಕದಲ್ಲಿ ನಮ್ಮ ದೇಶ ಡೆವಲಪ್ ಆಗಲಿ ಎಷ್ಟೊಂದು ಮುಂದುವರೆದಿದೆ. ಇಲ್ಲಿ ನಮ್ಮ ದೇಶದಲ್ಲಿ 40% ಕಮಿಷನ್. ಅದನ್ನು ನಾವು ಸೂಪರ್ ಮೂವಿಲಿ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. 2040ವರೆಗೂ ಇದೇ ಥರ ನಡ್ಕೊಂಡು ಹೋಗುತ್ತೆ ಅಂತ. ಅದನ್ನೇ ಯು ಐ ಅಲ್ಲಿ ಕೂಡ ಹೇಳಿದ್ರು. ಯು ಐಯಲ್ಲಿ ಪ್ರಾಬ್ಲಮ್ನೇ ಕಿತ್ತಾಕ್ಬೇಕು. ದೇಶವನ್ನು ಕಿತ್ತಾಕ್ಬೇಕು ಅಂದರೆ ಪ್ರಜೆಗೆ ಅನ್ನೋ ಒಂದು ಕಾನ್ಸೆಪ್ಟ್ ಅವರು ತಂದಿದ್ದಾರೆ. ಪ್ರತಿಯೊಬ್ಬರಿಗೂ ಬುದ್ಧಿವಂತರಿದ್ದಾರೆ. ಯಾರಿಗೆ ಗೊತ್ತೈತೆ ಯಾರೇ ಗೊತ್ತಿದ್ರು ಅದರ ಕಾನ್ಸೆಪ್ಟ್ ಸಿಂಪಲಾಗಿ ಕಷ್ಟಪಡೋ ಟೈಮಲ್ಲಿ ಸುಖದ ಬಗ್ಗೆ ಯೋಚನೆ ಮಾಡ್ತಾರೆ, ಸುಖ ಪಡೋ ಟೈಮಲ್ಲಿ ಕಷ್ಟದ ಬಗ್ಗೆ ಯೋಚನೆ ಮಾಡ್ತಾರೆ. ಒಟ್ಟಿನಲ್ಲಿ ಎರಡನ್ನೂ ನೀವು ಸರಿಯಾಗಿ ಮಾಡಲ್ಲ. ಅದನ್ನು ಮಾಡಿದರೆ ಕಷ್ಟ ಅವಾಗ ತಪ್ಪು ಮಾಡ್ತೀವಿ. ಒಬ್ಬಟ್ಟು ಹಾಕೋ ಟೈಮಲ್ಲಿ ಖುಷಿ ಬಗ್ಗೆ ಯೋಚನೆ ಮಾಡ್ತಾರೆ. ಬಿರಿಯಾನಿಗೆ ಒಂದು ದಿವಸ
ದಿವಸಕ್ಕೋಸ್ಕರ 5 ವರ್ಷಕ್ಕೆ ಒಂದ್ಸರಿ ತೋರಿಸೋಂಥ ಒಂದು ದಿವಸದ ಖುಷಿಗೋಸ್ಕರ ಮುಂದೆ ನೀವು ಸುಖನೇ ಕಳ್ಕೊಂಡ್ಬಿಡ್ತೀರಿ 5 ವರ್ಷ ಎಜುಕೇಷನ್ ಯಾಕೆ ಕೊಡೋದಂತ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಕೂಡ ಅನ್ನೋ ಥರ ಸೃಷ್ಟಿ ಮಾಡಿದ್ದಾರೆ. ಇವತ್ತು ಸ್ಮಾರ್ಟ್ ಸಿಟಿ ಅಂತ ಬೆಂಗಳೂರು ಅಂತ ಹೇಳ್ತಾರೆ. ಬೆಂಗಳೂರು ಸ್ಮಾರ್ಟ್ ಸಿಟಿ ಎಲ್ಲೇ ನನಗೆ ಬೆಂಗಳೂರು ಅಂತ ಭಾಳ ಬೇಜಾರಾಗ್ತದೆ. ಎಲ್ಲಿ ನೋಡಿದ್ರು ಸಡನ್ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ದೊಡ್ಡ ಹಳ್ಳ ಗುಂಡಿಗಳು ಎಂತೆಂಥ ಗುಂಡಿ ಅಂದರೆ ಏನೋ ಕಂಟ್ರೋಲ್ ಆಗಲಿಲ್ಲ ಅಂದರೆ ಏನೋ ಒಂದು ಆ ಥರ ಸೃಷ್ಟಿ ಮಾಡಿದ್ರು. ನೋಡೋಕೆ ಮಾತ್ರ ಬೆಂಗಳೂರು ನಾವು ಸಿಂಗಾಪುರ ಮಾಡ್ತೀವಿ ಅಂತ ಅವಾಗಿಂದ ಎಲ್ಲ ಹೊಡ್ಕೊಂತಾನೆ ಬಂದಿದ್ದೀವಿ. ಸಿಂಗಾಪುರ ಮಾಡೋದೇನು ಬೇಡ, ಬೆಂಗಳೂರು ಥರ ಮಾಡಿಬಿಟ್ರೆ ಸಾಕು. ಇರೋ ಮರಗಳು ಬೆಳೆಸಿ ಈ ಮುಂದೆ ಜನ್ರೇಷನ್ನಿಗೆ ಎಲ್ಲರೂ ಯಾರು ತಪ್ಪು ಮಾಡಲ್ಲ ಅನ್ಸುತ್ತೆ. ನನ್ನ ಅನಿಸಿಕೆ ಪ್ರಕಾರ ಈ ಫ್ರೀ ಅನ್ನೋ ಕಾನ್ಸೆಪ್ಟನ್ನು ತೆಗೆದಾಕಿ ಯಾವುದೇ ಆಗಲಿ ಇನ್ನು ಮುಂದೆ ಚೇಂಜ್ ಆಗಿ ಕಾನ್ಸೆಪ್ಟ್ ಏನು ಕೊಟ್ಟಿದ್ರಲ್ಲ ಪ್ರಜಾಕೀಯ ಕಾನ್ಸೆಪ್ಟ್ನ ಇದು ಒಂದೇ ಒಂದು ಸಲ ಕ್ಲೀನಾಗಿ ಓದ್ಕೊಂಡು ಅರ್ಥ ಆಗಿಲ್ಲ ಅಂದರೆ ಯಾಕೆ ಕ್ಲೀನಾಗಿ ಇನ್ನೊಂದ್ಸರಿ ಹೋಗಿ ಅದೆಲ್ಲ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಗೊತ್ತಿಲ್ಲದ್ರೆ ಏನಪ್ಪ ಪ್ರಜಾಕೀಯ ಕಾನ್ಸೆಪ್ಟ್ ಯಾರ್ಯಾರು ಗೊತ್ತಿದ್ದಾರ್ತದೆ ಪ್ರತಿಯೊಂದು ಇವತ್ತು ಯೂತ್ಸ್ ಎಲ್ಲರಿಗೂ ಗೊತ್ತಿತ್ತು. ನನ್ನ ಅನಿಸಿಕೆ ಪ್ರಕಾರ ಎಲ್ಲ ಯೂತ್ಸು ಕೂಡ ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಎಲ್ಲರೂ ಓಟ್ ಹಾಕೋಕ್ಕೆ ಇಷ್ಟಪಡ್ತಾರೆ. ಅವ್ರು ಯಾಕೆ ಇಷ್ಟಪಡ್ತಾರೆ ಅಂದರೆ ಎಲ್ಲ ಕನ್ನಡ ರಾಜಕೀಯ ಒಂದೇ ಒಂದು ಕಾರಣಕ್ಕೋಸ್ಕರ ಓಟ್ ಹಾಕೋಕ್ಕೆ ಅವ್ರು ಇಷ್ಟನೇ ಪಡ್ತಾರೆ. ಭಾಳ ಜನ 50% ಅಷ್ಟೇ ನನ್ನ ಅನಿಸಿಕೆ ಪ್ರಕಾರ ಓಟ್ ಹಾಕೋದು, ಇನ್ನೂ 50% ಓಟ್ ಹಾಕೋದು ನನ್ನ ಅನಿಸಿಕೆ ಪ್ರಕಾರ ಇದೆ. ಭಾಳ ಜನ ನಾನು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಒಂದು ಎಜುಕೇಷನಲ್ಲಿ ಕೂಡ ರಾಜಕೀಯ ಅಂದರೆ ಏನು, ಈ ರಾಜಕೀಯದ ಬಗ್ಗೆ ಡೈಲಿ ಪ್ರತಿಯೊಂದು ಸ್ಕೂಲಲ್ಲಿ ಡೈಲಿ ಒಂದು 5 ನಿಮಿಷ ಬೇಡ 10 ನಿಮಿಷ ರಾಜಕೀಯದ ಬಗ್ಗೆ ಅವರು ಟೀಚಿಂಗ್ ಕೊಟ್ಟರೆ ಸಾಕು. ನಮ್ಮ ದೇಶದ ಪ್ರಧಾನಿ ನಮ್ಮ ದೇಶದ ಮುಖ್ಯಮಂತ್ರಿ ಎಂಥ ಮುಖ್ಯಮಂತ್ರಿ ನಾವು ಆಯ್ಕೆ ಮಾಡಿದ್ದೀವಿ, ಅವ್ರು ಏನು ಕೆಲಸ ಮಾಡ್ತಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಕ್ಕಳಿಗೆ ಈಗಿದ್ದಾನೆ ನಾವು ಆ ಮಕ್ಕಳನ್ನ ಬಿಟ್ಬಿಟ್ಟು ನಾವು ಈಗಿದ್ದಾನೆ ಬರೀ ಹೊಡೆದಾಡು ಆ ಜಾತಿ ಈ ಜಾತಿ ಹೋಮಗಂಗೆ ಆ ನನ್ನ ಧರ್ಮದವ್ರದ್ದು ಈ ಧರ್ಮದ್ದು ಅದ್ರಲ್ಲಿ ಏನಿದೆ ಬದನೇಕಾಯಿ ಅಷ್ಟು ಮಾನವೀಯತೆ ಮುಖ್ಯ ಮನುಷ್ಯನಿಗೆ. ಈ ಮಾನವೀಯತೆನ ಬಿಟ್ಟಾಗಿ ಎಲ್ಲ ಬರೀ ನನ್ನ ಧರ್ಮದವ್ರದ್ದು ನನ್ನ ಜಾತಿದವ್ರದ್ದು ಇವನು ಅವ್ನ ಜಾತಿ ಈ ಜಾತಿ ನನ್ನ ಜಾತಿ ದೊಡ್ಡದು ಇವನ ಜಾತಿ ದೊಡ್ಡದು ಇವನ ಜಾತಿ ದೊಡ್ಡದು ಅನ್ಕಂತ ಇದೇ ಥರ ನಾವು ಓಟ್ ಹಾಕಿ ನಮ್ಮ ದೇಶ ಇನ್ನೂ ಕೆಟ್ಟ ಪರಿಸ್ಥಿತಿ ಇದೆ. ಬೇರೆ ದೇಶಗಳನ್ನು ನೋಡ್ಕೊಂಡ್ರೆ ನಮಗೆ ಭಾರಿ ನೋವಾಗ್ತೈತಿ. ಆ ನೋವನ್ನು ಹೆಂಗೆ ವ್ಯಕ್ತಪಡಿಸುತ್ತೆ ಅನ್ನೋದು ಸಾಧ್ಯ ಆಗ್ತದೆ. ಇನ್ನೂ ಹೇಳಕ್ಕಂದ್ರೆ ಭಾಳ ಬೇಜಾರಾಗೈತಿ. ಒಂದು ಸ್ವಲ್ಪ ಹೇಳ್ತಾರೆ ಸರ್ ಭಾಗವ ಈ ಸಿನಿಮಾ ರಿಲೀಸ್ ಮಾಡಿದ್ರು. ಇಷ್ಟು ದಿನ ನೀವು ಉಪೇಂದ್ರ ಸರ್ ಅವ್ರ ಫಿಲ್ಮನ್ನು ನೋಡ್ಕೊಂಡ್ಬಂದು ಇವತ್ತಿನ ಒಂದು 2025 ಟ್ರೆಂಡ್ಗೆ ಉಪೇಂದ್ರ ಸರ್ ಒಂದು ಮುಂದಿನ ಚಿತ್ರಗಳು ಯಾವ ರೀತಿ ಬರಬೇಕು, ಅದು ಸಮಾಜದ ಕಾನ್ಸೆಪ್ಟ್ ಆಗಿ ಆಲ್ರೆಡಿ ಒಂದು ಪ್ರಜಾ ರಾಜಕೀಯ ಅನ್ನೋ ಕಾನ್ಸೆಪ್ಟನ್ನು ಅಲ್ಲಿದ್ದಾರೆ. ರಾಜಕೀಯವನ್ನು ಯಾವ ರೀತಿ ಚೇಂಜ್ ಮಾಡಬೇಕು, ಅಲ್ಲಿ ಮುಖ್ಯವಾಗಿ ಜನರು ಯಾವ ರೀತಿ ಮತವನ್ನು ಹಾಕಬೇಕು ಅಂತ ಹೇಳಿದ್ರು. ಈ ಭಾರ್ಗವದಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಭಾರ್ಗವ ಮೊದಲನೇದಾಗಿ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಅಭಿಮಾನಿಗಳ ಚಕ್ರವರ್ತಿ ಎಂದೇ ಹೆಸರುವಾಸಿಯಾಗಿರುವ ಉಪ್ಪಿ ಸರ್ ಅವರಿಗೆ ಅಖಿಲ ಕರ್ನಾಟಕದ ವತಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಉಪ್ಪಿ ಸರ್ ಫಸ್ಟ್ ಸಿನಿಮಾ ಸಿನಿಮಾ ಮಾಡಿದರು, ಉಪೇಂದ್ರ ಮಾಡಿದರು, ಆಮೇಲೆ ರಕ್ತ ಕಣ್ಣೀರು, ಸೂಪರ್. ಈ 3 ಸಿನಿಮಾ ನೋಡಿದರೆ ಅವ್ರು ಸಿನಿಮಾ ಮಾಡೋ ಅವಶ್ಯಕತೆಯೇ ಇಲ್ಲ. ಆ 3 ಸಿನಿಮಾದಲ್ಲೇ ನಮ್ಮ ಜಗತ್ತಿನಲ್ಲಿ, ನಮ್ಮ ಭಾರತ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ತಾಲೂಕು ಜಿಲ್ಲೆ ಹಳ್ಳಿಗಳಲ್ಲಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಆವಾಗಲೇ ಅವರು ತೋರಿಸಿದ್ದಾರೆ. ಅವ್ರು ಸಿನಿಮಾ ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರು ಸಿನಿಮಾ ಹೀರೋ ಯಾಕಾದ್ರೆ ಅಂದರೆ ಅವ್ರ ಕನಸೇ ಬೇರೆ. ಸಿನಿಮಾ ಹೀರೋ ಯಾಕಾದ್ರೆ ಅಂದರೆ ಪ್ರತಿಯೊಬ್ಬರು ಕರ್ನಾಟಕದಲ್ಲಿರುವ ಎಲ್ಲರೂ ಫಸ್ಟ್ ನಾನು ಉಪೇಂದ್ರ ಅಂದರೆ ಯಾರು ಅಂತ ಅವ್ರು ಗುರ್ತಿಡಿಬೇಕು. ಅದಕ್ಕಾಗಿ ಅವರು ಸಿನಿಮಾ ಹೀರೋ ಆದರು. ಅವ್ರ ಕನಸೇ ಬೇರೆ ಇದೆ. ಬೇರೆ ಅಂದರೆ ಇಡೀ ಕರ್ನಾಟಕ ಸಂಪೂರ್ಣ ಬದಲಾವಣೆ ಮಾಡಬೇಕು ಅಂತ ಮಾಡಬೇಕು. ಇಲ್ಲಿ ನೋಡ್ರಿ, ಕರ್ನಾಟಕದ 224 ಜನ ಶಾಸಕರಿದ್ದಾರೆ. ನಾವು 6 ಕೋಟಿ ಜನ ಇದ್ದೀವಿ. ನಮ್ಮ ವ್ಯವಸ್ಥೆ ಇನ್ನೂ ತುಂಬ ಕಷ್ಟದಲ್ಲಿದೆ. ಇನ್ನೂ ಒಂದು, ಸರ್ಕಾರ ಶಾಲೆಯಲ್ಲಿ ಓದುವಂತಹ ಮಕ್ಕಳು ಡ್ರೆಸ್ ಹಾಯ್ಕೊಂಡು, ಶೂ ಹಾಯ್ಕೊಂಡು, ಡ್ರೆಸ್ ಹಾಯ್ಕೊಂಡು ಅವ್ರು ಹೋಗ್ತಾರೆ. ಅದೇ ನಮ್ಮ ದೇಶ ಆಳುವಂತಹ ಪ್ರಧಾನಮಂತ್ರಿ ಕಲರ್ ಡ್ರೆಸ್ ಹಾಯ್ಕೊಳ್ತಾನೆ. MP MLAಗಳು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಯ್ಕೊಳ್ತಾರೆ. ಮತ್ತು ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್ ನಮ್ಮ ಏರಿಯಾದಲ್ಲಿ ಗೆದ್ದವರೆಲ್ಲರೂ ಬೇರೆ ಬೇರೆ ಡ್ರೆಸ್ ಹಾಕ್ತಾರೆ. ಒಂದು ಸರ್ಕಾರ ಶಾಲೆಯಲ್ಲಿ ಕಲಿಯುವಂತಹ ಒಂದು ಹುಡುಗಿ ಆಗಲಿ ಒಂದು ಹುಡುಗಾಗಲಿ ಅವಳಿಗೆ ಒಂದು ಡ್ರೆಸ್ ಕೋಡ್ ಇದೆ. ಈ ಪ್ರಧಾನಮಂತ್ರಿಯಿಂದ ಹಿಡಿದು ನಮ್ಮ ಏರಿಯಾದಲ್ಲಿ ಗೆದ್ದಿರುವಂತಹ ಕಾರ್ಪೊರೇಟರ್ಗಳಿಗೂ ಒಂದು ಡ್ರೆಸ್ ಕೋಡ್ ಆಗಬೇಕು. ಆವಾಗಲೇ ಇವರು ಪ್ರಧಾನಮಂತ್ರಿ, MLA, MP, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಗೆದ್ದಾರ ಅಂತ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಇಡೀ ನಮ್ಮ ಕರ್ನಾಟಕದ ಎಲ್ಲ ಶಾಲಾ ಶಿಕ್ಷಕರು ಏನಿದ್ದಾರಲ್ಲ, ಟೀಚರ್ಗಳಿಗಾಗಲಿ ಮಾಸ್ಟರ್ಗಳಿಗಾಗಲಿ
ಇವ್ರಿಗೂ ಡ್ರೆಸ್ ಕೋಡ್ ಆಗಬೇಕು. ಅವ್ರು ಮನ್ಸು ಬಂದಂತಹ ಡ್ರೆಸ್ ಹಾಯ್ಕೊಂಡು ಅವ್ರು ಬಂದು ಎಲ್ಲ ಪಾಠ ಹೇಳ್ತಾ ಇರ್ತಾರೆ. ನಮ್ಮ ಎಲ್ಲರಿಗೂ ಬೇಕಾಗಿರೋದು ಫ್ರೀ ಅಂದರೆ ಎರಡು ಬೇಕಾಗಿರೋದು ಮೇಡಮ್. ಒಂದು ಆರೋಗ್ಯ, ಒಂದು ಶಿಕ್ಷಣ. ಇವೆರಡೂ ಕೊಟ್ಟರೆ ಅಂದ್ರೆ ನಾವು ಯಾರು ಏನೂ ಕೇಳಲ್ಲ. ನೋಡಿ, ನಾನು ಶಾಲೆ ಕಲ್ತಿರ್ಬೋದು, SSLC ಕಲ್ತಿದ್ದೀನಿ. ನಾನು ಕೂಲಿಗೆ ಹೋದರೆ ನನಗೆ 600 ರೂಪಾಯಿ ಇಲ್ಲ 700 ರೂಪಾಯಿ ಸಂಬಳ ಬರುತ್ತೆ. ಅದರಲ್ಲಿ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆ ನೋಡ್ಕೊಂಡು ಆರಾಮಾಗಿರ್ತೀನಿ. ಅದೇ ನನಗೆ ಏನಾನ ಆಯ್ತು ಅಂತ ಇಟ್ಕೊಳ್ಳಿ, 3 ಲಕ್ಷ ಕಟ್ಟಿ, 4 ಲಕ್ಷ ಕಟ್ಟಿ, 10 ಲಕ್ಷ ಕಟ್ಟಿ ಹಾಸ್ಪಿಟಲಲ್ಲಿ ಹೇಳ್ತಾರೆ, ಅದು ನನ್ನ ಕೈಯಿಂದ ಕೊಡೋಕ್ಕಾಗಲ್ಲ. ನೀವೇನಕ್ಕೂ ಬರೋದು 5 ಕಿಲೋ ಅಕ್ಕಿ ಕೊಟ್ಟು 2,000 ರೂಪಾಯಿ ಕೊಟ್ರಿ. ಆ ಭಾಗ್ಯ ಈ ಭಾಗ್ಯ ನಮ್ಗೆ ಯಾವ ಭಾಗ್ಯನೇ ಬೇಕಾಗಿಲ್ಲ. ನಮಗೆ ಭಾಗ್ಯ ಬೇಕಾಗಿರೋ ಖಾಲಿ ಎರಡು, ಒಂದು ಶಿಕ್ಷಣ, ಒಂದು ಆರೋಗ್ಯ. ಇದು ಕೊಟ್ಟರೆ ಇಡೀ ಕರ್ನಾಟಕದಲ್ಲಿರೋರು ಎಲ್ಲರೂ ಸಂಪೂರ್ಣವಾಗಿ ಚೆನ್ನಾಗಿರ್ತೀವಿ. ಉಪ್ಪಿ ಸಾರ್ ಪ್ರಜಾಕೀಯ ಏನಕ್ಕೆ ಮಾಡಿದ್ರೆ ಅಂದ್ರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ರಾಜಕೀಯದಲ್ಲಿದ್ದವ್ರಿಗೆ ನಾವೆಲ್ಲರೂ ಜೈ ಹೊಡೆದ್ಬಿಟ್ಟು 500 ರೂಪಾಯಿ 1000 ರೂಪಾಯಿ ತೊಗೊಂಡ್ಬಿಟ್ಟು ಓಟ್ ಹಾಕಿ ಆ ಯಪ್ಪ ನಮ್ಮ ಊರು ಚೆನ್ನಾಗಿ ಮಾಡ್ತಾನೆ, ನಮ್ಮ ರೋಡ್ ಚೆನ್ನಾಗಿ ಮಾಡ್ತಾನೆ, ನಮ್ಮ ಸ್ಕೂಲ್ ಚೆನ್ನಾಗಿ ಮಾಡ್ತಾನೆ ಅಂತ ನಾವು ಕನಸು ಕಾಣ್ತೀವಲ್ಲ, ನಮ್ಮಂತಹ ಮೂರ್ಖರೇ ಯಾರೂ ಇಲ್ಲ. ಒಬ್ಬ MLA 10 ಇಲ್ಲ 15 ಸಾವಿರ ರೂಪಾಯಿಯಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಮೇಡಮ್. ಒಬ್ಬ MLAಗೆ 2.5 ಲಕ್ಷ ಸಂಬಳ ಇದೆ. ಮತ್ತು ಆ ಯಪ್ಪ 5 ವರ್ಷ ಅವಧಿ ಮುಗಿದ ಮೇಲೆ ಆ ಯಪ್ಪ ಸಾಯೋವರೆಗೂ 40,000 ಇತ್ತು, ಈಗ 50,000 ಪೆನ್ಷನ್ ಮಾಡಿದ್ದಾರೆ. ಆ ಯಪ್ಪ ಸಾಯೋವರೆಗೂ 50,000 ಬರುತ್ತೆ. ಅಕಸ್ಮಾತ್ ಆ ಯಪ್ಪ ಸತ್ರೆ ಆ ಪೆನ್ಷನ್ನಲ್ಲಿ ಅರ್ಧ ದುಡ್ಡು ಆ MLAನ ಹೆಂಡತಿಗೆ ಬರುತ್ತೆ. ಇಷ್ಟೆಲ್ಲ ನಾವು ಅವ್ರಿಗೆ ಸವಲತ್ತು ಕೊಟ್ಟರು ಅವ್ರು ನಮ್ಮ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ ನಾವು ವಿಚಾರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಉಪ್ಪಿ ಸರ್ ಹೇಳ್ತಾ ಇರೋದು ಅದೇ, ಅಭಿಮಾನಿಗಳೇ ಅರ್ಥ ಮಾಡ್ಕೊಳ್ಳಿ, ವ್ಯಕ್ತಿ ಪೂಜೆ ಬೇಡ, ವಿಚಾರಗಳು ಪೂಜೆ ಮಾಡಿ, ವಿಚಾರಗಳು ಅರ್ಥ ಮಾಡ್ಕೊಳ್ಳಿ ಅಂತ. ಅದರಲ್ಲಿ ಬೆರಳಿಕೆಯಷ್ಟು ಉಪೇಂದ್ರ ಅಭಿಮಾನಿಗಳು ಬರೀ ಇರಲಿ. ಉಪ್ಪಿ ಸಾರ್ ಅಂದ್ರೆ ನಮಗೂ ಇಷ್ಟನೇ, ನಾನು ಉಪ್ಪಿ ಸಾರ್ ಅವರೇ ಅಪ್ಪಟ ಅಭಿಮಾನಿನೇ. ಆದರೂ ನಾವು ವ್ಯವಸ್ಥೆ ಬಗ್ಗೆ ಮಾತಾಡಬೇಕಲ್ಲ ಮೇಡಮ್. ನೀವು ಒಂದು 20 ಲಕ್ಷ ಕಾರ್ ತೊಗೊಂಡ್ರು, ಆ ಕಾರ್ ರೋಡಿಗೆ ಬರಬೇಕಲ್ಲ ಮೇಡಮ್, ರೋಡ್ ಚೆನ್ನಾಗಿರ್ಬೇಕಲ್ಲ ಮೇಡಮ್. ಅದಕ್ಕಾಗಿ ನಾವೆಲ್ಲರೂ ಸಂಪೂರ್ಣ ವ್ಯವಸ್ಥೆ ಬದಲಾಗಬೇಕಾದ್ರೆ ಮೊದಲು ನಾನು ಬದಲಾಗಬೇಕು. ನಾನು ದುಡ್ಡು ತಗೊಂಡು ಓಟ್ ಹಾಕಬಾರ್ದು. ಇಲ್ಲ ದುಡ್ಡು ಕೊಡ್ತಾರೆ ಅವ್ರು. ನೀವು ಏನೇ ಹೇಳಿದ್ರು ಅವ್ರು ಕೊಡೋದು ಬಿಡಲ್ಲ ಸರ್. ಅವ್ರು ದುಡ್ಡು ಕೊಡ್ತಾರೆ. ಓಕೆ ಸ್ವಲ್ಪ ಇರಿ. ದುಡ್ಡು ಕೊಡ್ತಾರೆ. ಎಲ್ಲಾ ಪಕ್ಷರ ಹತ್ರ ದುಡ್ಡು ತಗೊಂಡು ಒಳ್ಳೆಯ ವ್ಯಕ್ತಿ ಯಾರಿರ್ತಾರಲ್ಲ ಅವರನ್ನು ಆಯ್ಕೆ ಮಾಡಿ ಆ ಯಪ್ಪನಿಂದ ಕೆಲಸ ತಗೊಳ್ಳೋಂಥ ಪ್ರಯತ್ನ ಮಾಡೋಣ. ಅಕಸ್ಮಾತ್ ಆ ಯಪ್ಪ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನೊಬ್ರಿಗೆ ಗೆಲ್ಸೋಣ, ಬದಲಾವಣೆ ಮಾಡೋಣ. ಬರೀ ನಾವು 3 ಜನಕ್ಕೆ ಗೆಲ್ಸ್ಕೊಂಡು ಅವ್ರು ಏನೋ ಮಾಡ್ತಾರೆ, ಜೈ 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 ಅಂತ ಹೊಡ್ಕೊಂಡು ಬಂದ್ರೆ ಆಗಲ್ಲ. ನಮ್ಮ ಊರಿಗೆ ಬಂದು ಸ್ಟೇಜಲ್ಲಿ ಕಾರ್ಯಕ್ರಮ ಮಾಡುವಾಗ ಸರ್ ಈ ಸಮಸ್ಯೆ ಹೆಂಗಿದೆ, ಯಾವಾಗ ಮಾಡ್ತೀರಾ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡಬೇಕು. ನಾವು ಪ್ರಶ್ನೆ ಮಾಡಲ್ಲ. ಸಿನಿಮಾದಲ್ಲಿ ಹೀರೋಗಳಿಗೆ ನೋಡಿ ನಮ್ಮ ಹೀರೋ ಭಾರಿ ಇದ್ದಾನೆ, ನಿನ್ನ ಏರಿಯಾದಲ್ಲಿ ನೀನು ಯಾವಾಗಪ್ಪ ಹೀರೋ ಆಗೋದು? ಸಿನಿಮಾದಲ್ಲಿ ಹೀರೋ ಅವರು, ನಿಜ ಜೀವನದಲ್ಲಿ ಹೀರೋ ಅಲ್ಲ ಅವರು. ಸಿನಿಮಾದಲ್ಲಿ ಮಾತ್ರ ಹೀರೋ, ನಿಜ ಜೀವನದಲ್ಲಿ ನಾಟಕಕಾರರು, ನಟನೆ ಮಾಡುವವರು ಅವರು ನಿಜವಾದ ಹೀರೋಗಳು. ನಾವು ಪ್ರತಿಯೊಬ್ಬರು ಸಿನಿಮಾ ನೋಡಿ ಅವರೆಲ್ಲರಿಗೂ ನಾವು ಬೆಳೆಸ್ತಾ ಇರೋದು ನಾವು. ಅದಕ್ಕಾಗಿ ನಾವು ನಮ್ಮ ಸಮಸ್ಯೆಗಳಾಗಲಿ ಇನ್ನೊಬ್ಬರ ಸಮಸ್ಯೆಗಳಾಗಲಿ ಅದ್ರ ಬಗ್ಗೆ ದನಿ ಎತ್ತಬೇಕು. ವ್ಯವಸ್ಥೆ ಸಂಪೂರ್ಣ ಬದಲಾಗಬೇಕಾದ್ರೆ ಮೊದಲು ನಾನು ಬದಲಾಗಬೇಕು. ಉಪೇಂದ್ರ ಹೇಳೋದು ಅಷ್ಟೇ, ಉಪೇಂದ್ರ ಅವರು ಹೇಳಿದ್ದು ಅಷ್ಟೇ, ನಮಗೂ ಗೊತ್ತಿದ್ದು ಅಷ್ಟೇ. ಪ್ರತಿಯೊಬ್ಬರ ಆತ್ಮಸಾಕ್ಷಿಯಾಗಿ ನಿಮ್ಮ ಹೃದಯದಲ್ಲಿ ಕೈ ಇಟ್ಕೊಂಡು ಯೋಚನೆ ಮಾಡಿರಿ, ನೀವು ಬದಲಾದ್ರೆ ಎಲ್ಲ ಬದಲಾಗುತ್ತೆ ಅಂತ ಹೇಳ್ತೀನಿ. ಉಪ್ಪಿ ಸರ್ ಅವರಿಗೆ ಆಲ್ ದ ಬೆಸ್ಟ್. ಉಪ್ಪಿ ಸರ್ ಪಾಲಿಟಿಕ್ಸ್ ವಂಶ ಪರಂಪರೆ ಪಾಲಿಟಿಕ್ಸ್ ಬೇಡ. ಅದರಲ್ಲಿ ಯೂತ್ಸ್ ಇವಾಗ ಒಂದು ಕಾಂಟ್ರಾಕ್ಟ್ ಅಂತ ಮಾಡಿಸ್ತಾರೆ. ಕಾಂಟ್ರಾಕ್ಟ್ ಅಂತ ಮಾಡಿಸಿದ್ರೆ ಅವ್ನು ಏನು ಮಾಡ್ತಾರೆ, 40% ಕೊಡ್ತಾರೆ. 40% ಬಿಲ್ ಕೊಟ್ಟರೆ ಆ ಬಿಲ್ ಪಾಸ್ ಮಾಡ್ಕೊಂಡು ಅವ್ನು ಎಂತ ಕಲ್ಬೇಕಾಗಿ ಕೆಲಸ ಮಾಡ್ತಾರೆ. ಅವನು ನೆಕ್ಸ್ಟ್ ಒಂದು ಮಳೆ ಜೋರ ಹೊಡೆಯಕ್ಕೆ ಎಲ್ಲ ಕಿತ್ಕೊಂಡು ಅಂತ ಕೆಲಸ ಮಾಡ್ತಾರೆ. ಪರಿಸ್ಥಿತಿ ಇರೋದು ಆ ಥರ. ಯಾಕೆ ಅದನ್ನು ಇವ್ರಿಗೆ ರಾಜಕೀಯದಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ಎಂತ ಅಂತ ಇವರು ಅವನಿಗೆ ಅವನದೇ ಮೇಂಟೆನೆನ್ಸ್ ಇಷ್ಟು ವರ್ಷ ಅಂತ ಮೇಂಟೆನೆನ್ಸ್ 120 years 150 years 10 years ಈ ಥರ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಮೇಲೆ ಅದು ಮೇಂಟೆನೆನ್ಸ್ ಅವ್ರದೇ. ಉದಾಹರಣೆ ಒಂದು ಸಿಂಪಲ್ ಉದಾಹರಣೆ ಹೇಳಿದ್ರೆ ಇವಾಗ ಮೈಸೂರು ರೋಡ್ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳು ಆಗಿರ್ಬೋದು, ಅದಕ್ಕೆಲ್ಲ ನಾವು ಟೂರ್ ಕೊಡ್ತೇವೆ. ಯಾಕೆ ಟೂರ್ ಕೊಡ್ತೇವೆ? ಆ ರೋಡಲ್ಲಿ ನಮಗೆ ಹೋಗೋದಕ್ಕೆ ನಮಗೆ ಬೇಜಾರಾಗಲ್ಲ. ಎಂತ ಅಂತ ಕೇಳಿದ್ರೆ ನಾವು ಅಲ್ಲಿ ಟೂರ್ ಕೊಡ್ತೇವೆ. ಟೂರ್ ಕಟ್ಟಿದ ಮೇಲೆ ಅಲ್ಲಿ ಎಲ್ಲರೂ ನಮ್ಮ ಟ್ಯಾಕ್ಸ್ ಹೋಗುತ್ತೆ, ಜೊತೆಗೆ ನಮ್ಮ ದುಡ್ಡು ಹೋಗುತ್ತೆ. ಅದು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡ್ಕೊಂತ ಹೋಗೋರು. ಅದೇ ಥರ ಇವಾಗ ಒಂದು ಕಾಂಟ್ರಾಕ್ಟ್ ಕೂಡ ಯಾರೇ ಒಂದು ರೋಡ್ ಕಾಂಟ್ರಾಕ್ಟ್ ಆಗಿರಲಿ, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿರಲಿ, ಸ್ಕೂಲ್ ಕಾಂಟ್ರಾಕ್ಟ್ ಆಗಿರಲಿ, ಯಾವುದೇ ಕಾಂಟ್ರಾಕ್ಟ್ ಆಗಿರಲಿ, ಆ ವ್ಯಕ್ತಿ ಫೋಟೋ ಆಗಿರಲಿ, ಆ ವ್ಯಕ್ತಿ ಇಂಥ ಮಾಡಿದರೆ ಇಂಥ ಕೆಲಸ ಮಾಡಿದರೆ ನೆಕ್ಸ್ಟ್ ಕಾಂಟ್ರಾಕ್ಟ್ ಇದೇ ವ್ಯಕ್ತಿಗೆ ಮುಂದುವರ್ಸ್ಬೇಕಲ್ಲ. ಕಾನ್ಸೆಪ್ಟ್ ಯಾಕೆ ತರಬೇಕು? ಇದೇ ರಾಜಕೀಯದಲ್ಲಿ ತಪ್ಪೇನಿಲ್ಲ, ತರಬೇಕು. ಇವತ್ತು ಜಾತಿ ಸಮೀಕ್ಷೆ ಅಂತ ಮಾಡ್ತಾರೆ. ಜಾತಿ ಸಮೀಕ್ಷೆ ಮಾಡ್ಕೊಂಡು ಅಲ್ಲಿಂದ ಬದನೇಕಾಯಿ ಅದನ್ನು ಬಿಟ್ಬಿಟ್ಟು ಮಕ್ಕಳು ಯಾವ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇಲ್ಲ ಅದನ್ನು ಸರ್ವೆ ಮಾಡಲಿ. ಇವ್ರಿಗೆ ದಮ್ಮಿದ್ರೆ ಸರ್ಕಾರದಲ್ಲಿ ದಮ್ಮಿದ್ರು
ಜಾತಿ ಅದೇ ಈಗ ಜಾತಿ ಸಮೀಕ್ಷೆ ಮಾಡ್ತಾರೆ. ಜಾತಿ ನಿಮ್ಮ ಮನೇಲಿ ಯಾವ ಜಾತಿ, ನಿಮ್ಮ ಮನೇಲಿ ಯಾವ ಜಾತಿ ಅಂತ ಕೇಳ್ತಾರಲ್ಲ. ನಿಮ್ಮ ಮನೇಲಿ ಮಕ್ಕಳು ಓದ್ತಾರ, ನಿಮ್ಮ ಮಗಳು ಯಾವ ಮಗು ಓದ್ತಲ್ಲ. ಇವತ್ತು ಎಷ್ಟೋ ಜನ ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದಾರೆ. ಎಷ್ಟೋ ಮಕ್ಕಳು ಓದ್ತಾ ಇಲ್ಲ, ಅವ್ರು ಇಂಡಿಯಾದವ್ರಾಗಿರ್ಬೋದು, ಇಂಡಿಯಾದಲ್ಲಿ ಆದ್ರೆ ಮಕ್ಕಳು ಓದೋಕ್ಕಾಗ್ತಾ ಇಲ್ಲ. ಅವ್ರನ್ನೆಲ್ಲ ಜಾತಿಲಿ ದಾಡಿಸಿ ಓದ್ತಾರೆ. ಸುಭಾಷ್ ಏನೇ ಮಾತಾಡೋದು ಎಲ್ಲ ಮಾತಾಡ್ಬಿಟ್ಟಾರ ಫ್ರೆಂಡ್ಸ್ ಎಲ್ಲ. ಬಾಬಣ್ಣ ಇದ್ದಾರೆ, ಹ್ಯಾಪಿ ಬಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಬಾಗಲಕೋಟೆ. ಇನ್ನೇನೆಂದರೆ ಈ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲ ಸೇರೋದಕ್ಕೆ ಒಂದು ಹಬ್ಬ ಇತ್ತು. ಈ ಹಬ್ಬದಲ್ಲಿ ಏನಂದರೆ ನಾವು ತಿಳ್ಕೊಬೇಕಾದ ಎರಡೇ, ಯಾವ ರೀತಿ ಬೆಳಿಬೇಕು, ಉಪ್ಪಿ ಬಾಸರು ಯಾವ ಥರ ಇರಬೇಕು ಅನ್ನೋದನ್ನೇ ಇಡೀ ಸಿನಿಮಾದಲ್ಲಿ ತೋರಿಸ್ಬಿಟ್ಟಾರೆ. ಅದನ್ನು ಫಾಲೋ ಮಾಡಿದರೆ ಸಾಕು ಅಷ್ಟೇ. ಇಲ್ಲಿ ರಾಜಕೀಯ ಬೇಡ, ಪ್ರಜಾಕೀಯ ಬೇಕು. ಜೈ ಉಪ್ಪಿ ಬಾಸ್. ಇಲ್ಲ ಒಂದು ತಗೊಂಡೋಗಾಯ್ತು. ಬನ್ನಿ ಸರ್, ಬನ್ನಿ ಮೂವಾಗಿ ಬನ್ನಿ ಲೇಡೀಸ್ ಇದ್ರೆ ಹಿಂಗೆ ಬಿಟ್ಬಿಡ್ರಿ, ಕ್ಯೂಲ್ ಕಳಿಸ್ಬೇಡಿ. ಬಾಬಾ ಕೇಳು. ಬೈಟ್ ಕೊಡ್ತಾರೆ ಯಾವ ಕಡೆ ಬೈಟ್ ಕೊಡ್ತಾರೆ, ಬೀಟ್ ಮಾಡ್ತಾರೆ. ಬನ್ನಿ ಎಲ್ಲ ನೀವು ಇಟ್ಕೊಳ್ಳಿ. ತುಂಬ ಲೋಗಸ್ ಇದೆ, ತುಂಬ ಲೋಗಸ್ ಇದೆ. ಒಂದು ನಿಮಿಷ ಲೇಟ್ ಇಲ್ಲ, ನಾವು ಐವತ್ತೇಳನೇ ವರ್ಷದ ತುಂಬ ಅದ್ದೂರಿಯಾಗಿ ಅವರ ಒಂದು ಅಭಿಮಾನಿಗಳು ಆಚರಿಸ್ತಿದ್ದಾರೆ. ಯಾವ ರೀತಿ ಮುಂದಿನ ಚಿತ್ರಕ್ಕಾಗಿ ಕಾಯ್ತಿದ್ದಾರೆ, ಹಾಗೆ ಉಪ್ಪಿ ಸರ್ ಬಗ್ಗೆ ಅಭಿಮಾನಿಗಳು ಯಾವ ರೀತಿ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ಅವರ ಸಿನಿಮಾದ ಬಗ್ಗೆ ಮತ್ತು ಪ್ರಜಾ ರಾಜಕೀಯವನ್ನು ಹಿಂದಿನ ತೀರ್ಮಾನಗಳ
ಬದಲಾವಣೆ ಆದರೆ ಇಡೀ ಪ್ರಪಂಚನೇ ಬದಲಾವಣೆ ಆಗುತ್ತೆ. ಅದೊಂದು ಕಾನ್ಸೆಪ್ಟು ಮುಖಾಂತರ ತಂದಿದ್ದೀವಿ. ರಜಾಕಿ ಅನ್ನೋದು ಇದೆ. ಇಲ್ಲಿ ಕಾರ್ಮಿಕರು ಮಾತ್ರ ಕೆಲಸ ಮಾಡ್ತಾರೆ ಹೊರತು ರಾಜರು ಯಾರೂ ಬರೋದಿಲ್ಲ. ಇಲ್ಲಿ ಕಾರ್ಮಿಕರು ಬೇಕಾಗಿದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕಾರ್ಮಿಕರು ಬೇಕಾಗಿದೆ. ಅದು ಪ್ರತಿಯೊಬ್ಬರು ಕಾರ್ಮಿಕನು ಆಗಬೇಕಂತ ನನ್ನ ಅನಿಸಿಕೆ ಅಷ್ಟೇ. ಅದರಿಂದ ಎಲ್ಲರೂ ಬದಲಾಗಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಒಳಗಿಂದ ಬದಲಾಗಿ, ಮೇಲಿಂದ ಏನು ಮೇಲ್ನೋಟಕ್ಕೇನು ಬದಲಾಗಬೇಡಿ. ಒಳಗಿಂದ ಬದಲಾದರೆ ಇಡೀ ಸಮಾಜನೇ, ಇಡೀ ಕರ್ನಾಟಕನೇ ಚೇಂಜಸ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಇಲ್ಲಿ ಉಪೇಂದ್ರ ಅವ್ರನ್ನ ನಾವು ಫಾಲೋ ಮಾಡ್ತಿರೋದು ಅವರ ಒಂದು ಸಿನಿಮಾಗಳ ಮುಖಾಂತರ ಅಲ್ಲ, ಅವ್ರ ಡೈರೆಕ್ಷನ್ನು, ಅವ್ರು ಕೊಡುವಂಥ ಮೆಸೇಜು ಇಡೀ ಕರ್ನಾಟಕಕ್ಕೆ ಅದು ಅನ್ವಯ ಆಗುತ್ತೆ. ಅದನ್ನ ಯಾರೂ ಅನ್ವಯಿಸ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನ ಇನ್ನು ಮುಂದಾದರೂ ಅನ್ವಯಿಸ್ಕೊಳ್ಳಿ, ತಿಳ್ಕೊಳ್ಳಿ, ಜೀವನ ಬದಲಾಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇಡೀ ಕರ್ನಾಟಕನೇ ಬದಲಾಗುತ್ತೆ, ನಾವು ಬದಲಾಗಬೇಕು. ಇಲ್ಲಿ ನನ್ನಿಂದನೇ ನನ್ನಿಂದ ತಪ್ಪಾಗ್ತಾ ಇರೋದ್ರಿಂದ ನಾವು ಅದು ಬದಲಾಗಲೇಬೇಕಾಗಿದೆ. ನಾವು ಬದಲಾದರೆ ಇಡೀ ಸಮಾಜನ ಬದಲಾಯಿಸ್ಬೋದು ಅಂತ ನಾನು ಅನ್ಸುತ್ತೆ. ಇಲ್ಲಿ ಟ್ರೈನ್ ಹಿಂತೊಳೋದಕ್ಕಿಂತ ನೀವು ಬದಲಾಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಉಪೇಂದ್ರ ಸರ್ ಒಂದು ಸೆಕೆಂಡ್ ಯಾಕೆ ಕಾಪಿ ಬರ್ತಾರೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ರಾಜಕೀಯದಿಂದ ಪ್ರಜಾ ರಾಜಕೀಯ ತುಂಬ ಇಂಪಾರ್ಟೆಂಟ್ ಅಂತ ಅವರ ಅಭಿಮಾನಿಗಳು ಕೂಡ ಹೇಳಿದ್ರು. ಅದ್ದೂರಿಯಾಗಿ ಟೀಸರ್ ರಿಲೀಸ್ ಮಾಡೋದರ ಜೊತೆಗೆ ನಾವು ಮೊದಲು ಬದಲಾವಣೆ ಆಗಬೇಕು, ಆಮೇಲೆ ಸಮಾಜವನ್ನು ಬದಲು ಮಾಡಬೇಕು ಅಂತ ಅಭಿಮಾನಿಗಳು ಆಶಯ ನಮ್ಮ ಹೆಸರು ಬಂದು ಬಾಲರಾಜ್ ಅಂತ. ಯಶವಂತಪುರ ಕ್ಷೇತ್ರ ನಾಗದೇವನಹಳ್ಳಿ ಹೊಸ ವಾರ್ಡ್ ಆಗಿದೆ. ಫಸ್ಟು ಉಳ್ಳಾಳ್ ವಾರ್ಡ್ ಇತ್ತು, ಇವಾಗ ನಾಗದೇವನಹಳ್ಳಿ ವಾರ್ಡ್ ಆಗಿದೆ. ನಾವು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಉಪಾಧ್ಯಕ್ಷರು ಅಂತ ನಮ್ಮ ರಮೇಶ್ ಅಧ್ಯಕ್ಷರಿಂದ ಘೋಷಣೆ ಆಗಿದೆ. ಇವಾಗ ತಮ್ಮಲ್ಲಿ ಹೇಳೋದೇನೆಂದರೆ, ಕರ್ನಾಟಕದಲ್ಲಿ ಸುಮಾರು ಜನ ಹೀರೋಗಳಿದ್ದಾರೆ. ಎಲ್ಲ ಹೀರೋಗಳಿಗೂ ಈ ಕರ್ನಾಟಕ ರತ್ನ ಅನ್ನೋದನ್ನ ತಲುಪಿಸ್ಬೇಕು. ಇವಾಗ ವಿಷ್ಣು ಸರ್ ತಗೊಳ್ಳಿ, ಸುಮಾರು ಪಿಕ್ಚರ್ ಮಾಡಿದ್ದಾರೆ, 200 ಚಿತ್ರ ಪಿಕ್ಚರ್. ಅವರು ಹೀರೋಗಿ ಸುಮಾರು 16 ವರ್ಷ ಆಯಿತು. ಇವಾಗ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟರು. ಅಂದರೆ ಅವರು ಕನ್ನಡದವರೋ ಇಲ್ಲ ಬೇರೆ ಪರವ ಭಾಷೆ ನಟರು ಅಂತ ನಮಗೆ ಡೌಟ್ ಆಗ್ಬಿಡುತ್ತೆ. ಆದರೆ ಈ ಒಂದು ಖುಷಿ ಏನಂದರೆ, ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಇರ್ತಾರಲ್ಲ, ಅನ್ನದಾತರು ಅಂತಾರಲ್ಲ, ಅನ್ನದಾತರು ಒಂದು ನಮ್ಮ ಡಾಕ್ಟರ್ ವಿಷ್ಣು ಸಾರಿಗೆ ಕರ್ನಾಟಕ ಪ್ರಶಸ್ತಿ ಕೊಟ್ಟಿರೋದಲ್ಲ, ಕರ್ನಾಟಕಕ್ಕೆ ಒಂದು ಕಿರೀಟ ಕೊಟ್ಟಂತೆ ಆಗಿದೆ. ಈ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಕರ್ನಾಟಕಕ್ಕೆ ಯಾವುದೋ ಒಂದು ಕಿರೀಟ ಇರಲಿಲ್ಲ. ಇವಾಗ ಇಂಡಿಯಾಗೆ ಕಾಶ್ಮೀರ ಇರಲಿಲ್ಲ. ಆ ರೀತಿ ಈ ನಮ್ಮ ಕರ್ನಾಟಕಕ್ಕೆ ವಿಷ್ಣು ಸಾರಿಗೆ ಒಂದು ಕಿರೀಟ ಕೊಟ್ಟಿದೆ. ಹಿಂದಿನ ಸರ್ಕಾರಗಳಿತ್ತು, ಯಡಿಯೂರಪ್ಪರು ಇದ್ದರು, ಬೊಮ್ಮಾಯಿಯವರು ಇದ್ದರು, ಕುಮಾರಸ್ವಾಮಿಯವರು ಇದ್ದರು. ಈ ಒಂದು ಕರ್ನಾಟಕ ರತ್ನ ಅನ್ನೋ ಪ್ರಶಸ್ತಿ ಕೊಡೋಕ್ಕೆ ಇಷ್ಟು ವರ್ಷ ಬೇಕಾಗಿಲ್ಲ. ಆಮೇಲೆ ಅವರು ನಿನ್ನೆ ಮನೆ ನಟ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ದೊಡ್ಡ ಹೀರೋ, ಪ್ರಸಿದ್ಧ ನಾಯಕರಾದ್ಮೇಲೆ ಅವ್ರ ಹಿಂದೆ ಬಂದಂತಾರೆ ಇವರು. ರಾಸಸಿಂಹ ವಿಷ್ಣುವರ್ಧನ್ ಅವರು ಅಂದರೆ ಏನು ಕಮ್ಮಿ ನಟರಲ್ಲ, ಇವರು ಪ್ರತಿಭಾವಂತ ನಟರು. ಸುಮಾರು ಕನ್ನಡಕ್ಕೋಸ್ಕರ ಸುಮಾರು ಪಿಕ್ಚರ್ ಮಾಡಿದ್ದಾರೆ. ಕನ್ನಡ ಅನ್ನೋದನ್ನ ಇವರು ಒಂದೇ 2 ಪಿಕ್ಚರಲ್ಲಿ ತೋರಿಸಿಲ್ಲ. ಕರ್ನಾಟಕ ಸುಪುತ್ರ, ಈ ಥರ ಸುಮಾರು ಪಿಕ್ಚರ್ಗಳು, ಮೋಜಿಗಾರ, ಸೊಗಸಿಗಾರ ಎಲ್ಲದರಲ್ಲೂ, ಜೀವನದಿ, ಇದರಲ್ಲೆಲ್ಲ ಬರೀ ಕನ್ನಡದ ಬಗ್ಗೆ ಇವ್ರು ಮಾಡಿರೋದು, ಬೇರೆ ಭಾಷೆ ಬಗ್ಗೆ ಏನು ಮಾಡಿಲ್ಲ. ಬೇರೆ ಭಾಷೆಯಲ್ಲಿ ಇವ್ರಿಗೇನು ಸ್ವಲ್ಪ ತೊಂದರೆ ಕೊಟ್ಟಿಲ್ಲ, ಸುಮಾರು ತೊಂದರೆ ಕೊಟ್ಟಿದ್ದಾರೆ. ಬೇರೆ ಭಾಷೆಗೆ ಹೋಗಿ ತಿರ್ಗಾ ಬೇಜಾರಾಗಿ ನಮ್ಮ ಕನ್ನಡನೇ ನಮಗೆ ಕರ್ನಾಟಕದಲ್ಲಿ ನಾವು ಕನ್ನಡ ಫಿಲಮ್ ಮಾಡಬೇಕು, ನಮ್ಮ ಕರ್ನಾಟಕಕ್ಕೆ ನಾವೇನಾದರೂ ಕೊಡುಗೆ ಕೊಡಬೇಕು ಅಂದ್ಬಿಟ್ಟು ಇವರು ಸ್ವಂತ ಊರು ಬಂದು ಮಂಡ್ಯದವರು, ಮೈಸೂರು ಮಂಡ್ಯದವರು, ಕನ್ನಡಿಗರು. ಇಷ್ಟು ವರ್ಷ ಆದ್ರೂ ಇವರಿಗೆ ಕರ್ನಾಟಕ ರತ್ನ ಇವಾಗ ಸಿಕ್ಕೈತೆ ಅಂದರೆ ಸಿದ್ದರಾಮಯ್ಯವರು ಹಾಗೂ ನಮ್ಮ ಎಸ್ ಟಿ ಸೋಮಶೇಖರ್ ಅವರು ಮೊನ್ನೆ ವಿಕಾಸಸೌಧದಲ್ಲಿ ಮೀಟಿಂಗ್ ನಡೀಬೇಕಾದ್ರೆ ಧ್ವನಿ ಎತ್ತಿದ್ರು. ಇದರ ನನ್ನ ಕ್ಷೇತ್ರದಲ್ಲಿ ವಿಷ್ಣುವರ್ಧನ್ ಅಂತ ಒಬ್ಬ ನಟರ ರಾತ್ರಿ ಸಮಾಧಿ ಉಳಿಸಿದ್ದಾರೆ ಅಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧ್ವನಿ ಎತ್ತಿ ಮಾತಾಡಿದ್ದಾರೆ. ನಮಗೆ ಯಾವಾಗಲೂ ಸೋಮಶೇಖರ್ಗೋಸ್ಕರ ನಾವು ಕೆಲಸ ಮಾಡ್ತೀವಿ. ಅವ್ರು ಒಂದು ಧ್ವನಿ ಎತ್ತಾರೆ ಅಂದರೆ ಇಡೀ ನಮ್ಮ ವಿಷ್ಣುವರ್ಧನ್ ಕರ್ನಾಟಕ ಜನತೆ ಎಲ್ಲರೂ ನಮ್ಮ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಎತ್ತಿರೋದು ಎಸ್ ಟಿ ಸೋಮಶೇಖರ್ ಗೌಡರು. ಆಮೇಲೆ ಅದ್ರ ಬಗ್ಗೆ ನಮ್ಮ ಉಳ್ಳಾಳ್ ವಾರ್ಡು ಪ್ರಕಾಶ್ ಗೌಡರು,
ಆಮೇಲೆ ಜನರಲ್ ಸೆಕ್ರೆಟರಿ ಪ್ರಕಾಶ್ ಗೌಡರು, ಸುಮಾರು ಜನ ಇದ್ರ ಬಗ್ಗೆ ಎಲ್ಲ ನಮ್ಮ ಇವ್ರ ಹತ್ರ ಮಾತಾಡಿ, ಶಾಸಕರ ಹತ್ರ ಮಾತಾಡಿದ್ರು, ಸೋಮಶೇಖರ್ ಸರ್ ಹತ್ರ. ಸೋಮಶೇಖರ್ ಸಾಹೇಬರು ನಮಗೆ ಇವತ್ತೆಲ್ಲ ರಾತ್ರಿ 1 ಗಂಟೆ ರಾತ್ರಿ ಹೋದ್ರೂ ಕಷ್ಟ ಸುಖಕ್ಕೆ ಹೆಲ್ಪ್ ಮಾಡ್ತಾರೆ. ನಾವು ಅವ್ರ ಕಡೆಯಿಂದ ಸುಮಾರು ಕೆಲಸ ಮಾಡಿಸ್ಕೋಬೇಕಂತ ಇದ್ವಿ. ಮೊನ್ನೆ ಹೋಗಿದ್ದು, ಬನ್ನಿ ಸಿದ್ದರಾಮಯ್ಯವ್ರ ಹತ್ರ ಒಂದು 3 ಜನ ಬನ್ನಿ, ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ನಾನು 2 ಎಕರೆ ಜಾಗ ಕೊಡಿಸ್ತೀನಿ ಅಂತ ಹೇಳಿದ್ರು. ಅವ್ರ ಆಫೀಸ್ಗೆ ಹೋದಾಗ ಓಪನ್ ಆಗಿ ಹೇಳಿದ್ದೆ, ಇನ್ನೇನೋ ಡೌಟ್ ಇದ್ರೆ ಹೇಳಿ. ಅಣ್ಣ, ಈ ಸರ್ಕಾರ ಇದಕ್ಕಿಂತ ಮುಂಚೆ ಹೈಕೋರ್ಟ್ ಆರ್ಡ್ರ್ ಬಂದಿತ್ತು, ಏನಪ್ಪ ಅಂದರೆ ಈ ಜಾಗದಲ್ಲಿ ನೀವು ಆಚರಣೆ ಮಾಡೋಂಗಿಲ್ಲ, ಬೇರೆ ಜಾಗದಲ್ಲಿ ಮಾಡಬೇಕು, ಬೇರೆ ಜಾಗನೂ ಕೊಡಲಿಲ್ಲ. ಅದಕ್ಕೋಸ್ಕರ ವೀರಕಪುತ್ರ ಶ್ರೀನಿವಾಸ್ ಅವರನ್ನು ಹೋರಾಟ ಮಾಡಿ ಕೊನೆಗೆ ನಿನ್ನೆ ಸಂಜೆ ಪರ್ಮಿಷನ್ ಸಿಕ್ತು. ಇದ್ರ ಬಗ್ಗೆ ನಿಮಗೆ ಜಾಗ ಸಿಕ್ಕಿರೋದ್ರ ಬಗ್ಗೆ ಖುಷಿ ಎಷ್ಟಿದೆ, ಮತ್ತು ಪುಣ್ಯಭೂಮಿ ಜಾಗದಲ್ಲಿ ನಾವು ಮಾಡೋಕ್ಕಾಗಿಲ್ಲ ಅನ್ನೋದ್ರ ಬಗ್ಗೆ ಎಷ್ಟು ದುಃಖ ಎಷ್ಟಿದೆ ಸರ್? ಇದಕ್ಕೆ ಮೊದಲಿಂದ ಒಂದು ಉದಾಹರಣೆ ಹೇಳ್ತೀನಿ. ಸ್ಟಾರ್ಟಿಂಗ್ ಬಂದು ಇದು ಸಣ್ಣ ಪುಟ್ಟ ನಾಯಕರು ಏನು ಜಾಗ ಕೊಡಿಸಿಲ್ಲ. ರಮೇಶ್ ಸರ್, ಅಂಬರೀಷ್ ಅವರು ಸರ್ಕಾರದಲ್ಲಿ ಅವರು MLA ಆಗಿದ್ರು. ಆಮೇಲೆ HD ಕುಮಾರಸ್ವಾಮಿ ಅವರು ಅಧಿಕಾರ ಇಲ್ಲ, ವಿರೋಧ ಪಕ್ಷದ ನಾಯಕರು ಏನಾಗಿದ್ರು. ದೇವೇಗೌಡರು, ಯಾರು ಪ್ರಧಾನಿ ದೇವೇಗೌಡರು, ಇಂಥವರೆಲ್ಲ ಸೇರಿ ಈ ಜಾಗದಲ್ಲಿ ನಮ್ಮ ವಿಷ್ಣು ಸಾರ್ನ ಇದು ಮಾಡಿದ್ದಾರೆ, ಅಂತ್ಯಕ್ರಿಯೆ ಮಾಡಿದ್ದಾರೆ. ಅಂತ್ಯಕ್ರಿಯೆ ಮಾಡಬೇಕಾದ್ರೆ ಪ್ರಧಾನಿಯರು ಗೊತ್ತಿರಲಿಲ್ವಾ ಈ ಜಾಗ ತೊಡಕಿದೆ, ಈ ಜಾಗದಲ್ಲಿ ಏನೋ ಒಂದು ಕುಂದು ಬರುತ್ತೆ ಇದೆ ಅಂತ ರಮೇಶ್ ಅಂಬರೀಷ್ ಅವ್ರಿಗೆ ಗೊತ್ತಿರಲಿಲ್ಲ, HD ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿರಲಿಲ್ಲ. ಅವತ್ತೊಂದು ದಿನ ಇದ್ದಂಥ ರಾಜಕೀಯ ಮಟ್ಟ ನಾಯಕರು ಬಂದು ನಿಂತು ಮಾಡಿರೋ ಜಾಗ ಅದು. ನಮ್ಮಂಥ ಅಭಿಮಾನಿ ಸಾಮಾನ್ಯ ಜನಗಳಲ್ಲ ಸರ್ ಮಾಡಿರೋದಿದ್ದು. ದೊಡ್ಡ ದೊಡ್ಡ ನಾಯಕರು ರಮೇಶ್ ಅಂಬರೀಷ್ MP ಆಗಿದ್ರು, ನಿಮಗೆಲ್ಲ ಗೊತ್ತಿರೋ ವಿಷಯ. ದೇವೇಗೌಡರು ಮಾಜಿ ಪ್ರಧಾನಿ ಆಗಿದ್ರು, ಅವರು ಮಾಜಿ ಪ್ರಧಾನಿ, ಅವಾಗ ಪ್ರಧಾನಿ ಆಗಿದ್ರು. ಆಮೇಲೆ HD ಕುಮಾರಸ್ವಾಮಿ ಅವರು, ಇವ್ರಿಗೆಲ್ಲ ಗೊತ್ತಿರಲಿಲ್ಲ ಸರ್ ಈ ಜಾಗದಲ್ಲಿ ಈ ಥರ ತೊಂದರೆ ಇದೆ ಅಂತ. ಆಮೇಲೆ ಈ ಜಾಗ ಬಂದು ಗೌರ್ಮೆಂಟ್ ಸರ್ಕಾರದವರು ಬಾಲಕೃಷ್ಣ ಅವ್ರಿಗೆ ಕೊಟ್ಟಿರೋದು. ಇಷ್ಟು 20 ಎಕರೆ ಕೊಟ್ಟಿರೋದು. 10 ಎಕರೆ ಇವ್ರು ಮಾರಿದ್ರು. 10 ಎಕರೆ ಮಾರಿ ಇವ್ರೇನು ಮಾಡಬೇಕಾಗಿತ್ತು, ಸ್ಟುಡಿಯೋ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು. ಬೇಡ ಸರ್, ವಿಷ್ಣು ಸಾರ್ ಅಂತ ದೊಡ್ಡ ಕಲಾವಿದ ಅಂತ ನಟರಿಗೆ ಕರ್ನಾಟಕದಲ್ಲಿ 10 ಗುಂಟೆ ಜಾಗ ಕೊಡೋಕ್ಕಾಗಿಲ್ವ? 10 ಗುಂಟೆ ಮಾರ್ಕೊಂಡು ತಿನ್ಬೇಕಾ ಸರ್? ನಾನು ಹೇಳೋದು 10 ಗುಂಟೆ ಮಾರ್ಕೊಂಡು ತಿನ್ಬೇಕಾ? ಸರ್ಕಾರ ಇದನ್ನು ಕೇಳಲ್ವಾ? ಇದು ಧ್ವನಿ ಎತ್ತಲ್ವಾ? ಇವಾಗ ರಮೇಶ್ ಅವರು, ಅಂಬರೀಷ್ ಅವರಿಲ್ಲ, ಅವ್ರ ಮಿಸೆಸ್ ಅವರು ಇದ್ದಾರೆ, ಅವ್ರು ಧ್ವನಿ ಎತ್ತಲ್ವಾ? ಇವ್ರಿಗೆಲ್ಲ ಕೇಳಿಸ್ತಾ ಇಲ್ವ? ಕೂಗು ಕುಮಾರಸ್ವಾಮಿ ಅವ್ರಿಗೆ ಕೇಳಿಸ್ತಾ ಇಲ್ವಾ? ಇವಾಗ ಮೋದಿ ಅವ್ರ ಜೊತೆ ಕ್ಯಾಬಿನೆಟಲ್ಲಿ ಅವರೇ ಕೈಗಾರಿಕಾ ಸಚಿವರಾಗವ್ರೆ ಇಂಡಿಯಾದಲ್ಲಿ. ಕುಮಾರಸ್ವಾಮಿ ಅವರಿಗೆ ಕೇಳಿಸ್ತಾ ಇಲ್ವ ಈ ಧ್ವನಿ? ಹೇಳಿ. ಆಮೇಲೆ ಪ್ರಧಾನಿಗಳಿದ್ದಾರೆ ದೇವೇಗೌಡರು, ಅವರಿಗೆ ಗೊತ್ತಾಯ್ತಾ ಅಲ್ವಾ? ಇಲ್ಲಪ್ಪ ಅವತ್ತೆಲ್ಲ ನಿಂತು ನಟರಿಗೆ ಈ ಥರ ಜಾಗ ಕೊಡಿಸಿ ಇವತ್ತು ಅನ್ಯಾಯ ಆಗ್ತಾ ಇದೆ. 10 ಗುಂಟೆ ಜಾಗ ಅವ್ರು ಹೋರಾಟ ಮಾಡ್ತಾ ಇಲ್ಲ ಅಂದರೆ ಏನು ಸರ್ ಅರ್ಥ? ಇದು ರಾಜಕೀಯ ಯಾವ ಮಟ್ಟಕ್ಕೆ ಹೋಗಿದೆ ಇವತ್ತು. ಸಿದ್ದರಾಮಯ್ಯ ಇರಲಿಲ್ಲ ಅಂದರೆ ಕರ್ನಾಟಕ ರತ್ನ ಸಿಗ್ತಾ ಇರಲಿಲ್ಲ ಇವತ್ತು. ನಮ್ಮ ವೀರಕ ಶ್ರೀನಿವಾಸ ಅವರಲ್ಲ ದೇವರು, ನಮಗೆ ನಮ್ಮ ಪಾಲಿನ ದೇವರವರು ಸಾರು. ಅವ್ರ ಮಕ್ಕಳು ಇದ್ದಿದ್ರು ಇಷ್ಟು ನೀಟಾಗಿ ಈ ಸಂಭ್ರಮಗಳನ್ನ ಇಷ್ಟು ತಲೆ ಕೆಡ್ಸ್ಕೊಂಡು ಮಾಡ್ತಾಯಿರೋ ಗೊತ್ತಿಲ್ಲ. ಬಟ್ ಅಂದರೆ ಮಗ ಆಗಿ ತಂದೆ ತಾಯಿ ಹೊಟ್ಟೆಲ್ಲಿ ಬಿಡಬೇಕಾಗಿಲ್ಲ. ಮನಸ್ಸಲ್ಲಿ, ಹೃದಯದಲ್ಲಿ ಅವ್ರ ಸ್ಥಾನ ಮಾನ ಇದ್ದರೆ ಸಾಕು. ವೀರಕ ಶ್ರೀನಿವಾಸ ಅವರು ನಮಗೆ ದೇವರು, ವಿಷ್ಣು ಸಾರ್ ದೇವರಾಗಿದ್ದರು. ಅವರು ಇವತ್ತು ನಮ್ಮ ಜೊತೆಯಲ್ಲಿ ಇರಲಿಲ್ಲ ಅಂದರೂ ನಮ್ಮ ಹೃದಯದಲ್ಲಿ ಅವರೇ. ಅವ್ರ ಜೊತೆಯಲ್ಲಿ ಅವ್ರ ಮಗಳ ಸ್ಥಾನದಲ್ಲಿ ನಮ್ಮ ವೀರಕ ಶ್ರೀನಿವಾಸ ಇದ್ದವರಿದ್ದಾರೆ. ಇಲ್ಲ ಸರ್, ಏನೋ ಡೌಟ್ ಇದ್ರೆ ಕೇಳಿ. ಇದಾದ ನಂತರ ಸ್ಮಾರಕ ಹೊಡೆದಾಗಿ ಮಾರನೇ ದಿನಕ್ಕೆ ನೆನೆ ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ನಾನು ಒಂದು ಕಡೆ ಜಾಗ ನೋಡಿದ್ದೀನಿ, ಆ ಜಾಗದಲ್ಲಿ ಪುಣ್ಯಭೂಮಿ ಮಾಡ್ತೀನಿ, ಅಭಿಮಾನಿಗಳಿಗೋಸ್ಕರ ಅಂತಲೇ ನಾವು ಮಾಡ್ತೀವಿ ಅಂತಂದರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಸುದೀಪ್ ಅವರು ಬಂದು ಒಬ್ಬ ನಟರಲ್ಲ, ಸರ್ ಅವರು ವಿಷ್ಣುವರ್ಧನ್ ಅವರ ಮಗ ಫಸ್ಟು, ಆಮೇಲೆ ಅವ್ರ ಅಭಿಮಾನಿ, ಆಮೇಲೆ ನಟರು. ಆಮೇಲೆ ಇವತ್ತಿನ ದಿನ ಅವರು ದೊಡ್ಡ ನಟರೆಲ್ಲ ಏನು ಮಾಡೋಕ್ಕಾಗಿಲ್ಲ. ಅಪ್ಪ ಅವರು ಇವಾಗ ಬೆಳೆದಿದ್ದಾರೆ. ಅವರು ಮುಂದೆ ಬಂದರೆ ಅವ್ರಿಗೂ ಬೇಕಾದ್ರೆ ಕೆಲವು ರಾಜಕಾರಣಿಗಳು, ಕೆಲವರು ಈ ಇವತ್ತಿನ ದಿನ ನಡೀತಾ ಇದೆ ಸಮಾಜದಲ್ಲಿ ಏನೇನು ಮಾಡ್ತಾರೆ ಅಂತ ಅವ್ರಿಗೂ ಇದು ಮಾಡ್ತಾರೆ. ಇವತ್ತಿನ ದಿನ ಅವರು ಸಂಜೆ ಚಾಮರಾಜಪೇಟೆ ಕನ್ನಡ ಸಂಸ್ಕೃತಿ ಭವನದಲ್ಲಿ 5 ಗಂಟೆಗೆ ಬ್ಲೂ ಪ್ರಿಂಟನ್ನ ಅರ್ಧ ಎಕರೆಯಲ್ಲಿ ತೋರಿಸ್ತಾ ಇದ್ದಾರೆ. ಯಾವ ರೀತಿ ಬರುತ್ತೆ ವಿಷ್ಣು ಸಾರ್ದು ಸ್ಟ್ಯಾಚ್ಯೂಲ್ಲಿ ಬರುತ್ತೆ, ಉದ್ಯಾನವನದಲ್ಲಿ ಬರುತ್ತೆ, ನಮಗೆಲ್ಲ ಹೇಳಿದ್ದಾರೆ. ಅಭಿಮಾನಿಗಳೆಲ್ಲ ನಾವು ಹೋಗ್ತಾ ಇದ್ದೀವಿ ಅಲ್ಲಿ. ಇವತ್ತು ಸಂಜೆ 5 ಗಂಟೆಗೆ ದಯವಿಟ್ಟು ನೀವು ಮೀಡಿಯಾದವರು ಕೈ ಮುಗಿದು ಕೇಳ್ಕೊತೀವಿ, ನೀವು ಬರಬೇಕು ಸರ್. ಬೇರೆ ಏನೋ ಡೌಟ್ ಇದ್ರೆ ಹೇಳಿ ಸರ್. ಕೊನೆಯದಾಗಿ ಎಲ್ಲ ಅಭಿಮಾನಿಗಳದ್ದು ಒಂದೇ ಮಾತು, ನಮ್ಮ ನಡೆ ಪುಣ್ಯಭೂಮಿ ಕಡೆಗೆ ಅಂತ. ನಿಮ್ಮ ಅಭಿಪ್ರಾಯ ಏನು?
ನಾವು ಒಬ್ಬರೇ ಅಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದ್ದಾರೋ ಗರಿಷ್ಠ ಪಕ್ಷ 7 ಕೋಟಿ ಜನಸಂಖ್ಯೆ ಆದರೂ ವಿಷ್ಣು ಸರ್ಗೆ ಪ್ರತಿಯೊಂದು ಹೆಣ್ಣು ಸರ್ ಒಬ್ಬ ಗಂಡು ಆಚೆ ಬರ್ಬೋದು, ಒಂದು ಹೆಣ್ಣು ಒಂದು ಮದುವೆಯಾಗಿರ್ತಾರೆ, ಕೊಳ್ಳಿಗೆ ಒಂದು ತಾಲಿ ಕಟ್ಸ್ಕೊಂಡಿರ್ತಾರೆ, ಗಂಡನ ಮಾತು ಮೀರಿ ಅವರೆಲ್ಲೂ ಬರೋಕ್ಕಾಗಲ್ಲ. ಬಟ್ ಆದರೆ ಒಂದು ಮನೆಯಲ್ಲಿ ಒಂದು ಹೆಣ್ಣಾದರೂ, ಗಂಡಿಲ್ಲಾದರೂ ಪರವಾಗಿಲ್ಲ, ಒಂದು ಹೆಣ್ಣಾದರೂ ವಿಷ್ಣು ಸರ್ಗೆ ಪೂಜೆ ಮಾಡ್ತಾರೆ. ಆಮೇಲೆ ನಮ್ಮ ಜನ್ಮ ಇರೋವರೆಗೂ ನಾವೆಲ್ಲರೂ ಬದುಕಿರೋವರೆಗೂ ವಿಷ್ಣು ಸಾರು ಪುಣ್ಯ ಭೂಮಿಗೆ ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಮೈಯಲ್ಲಿ ಒಂದು ದೊಡ್ಡ ರಕ್ಷೆ ಇಲ್ಲ. ಬಾಲಕೃಷ್ಣ ಮೊಮ್ಮಗ ಅಲ್ಲ, ಇಡೀ ಸರ್ಕಾರ ಎದುರಾಕೊಂಡು ನಿಂತ್ಕೊಂಡ್ರು ನಮ್ಮ ಜೀವ ಹೋಗೋವರೆಗೂ ನಾವು ಪುಣ್ಯ ಭೂಮಿನ ಕಾಪಾಡ್ಕೊತೀವಿ. ಸರ್ಕಾರ ಕೋರ್ಟ್ ಆದೇಶ ತಗೊಂಬಂದು ಅವ್ರು ಏನೋ ಮಾಡ್ತಾ ಇರ್ಬೋದು. ಕೋರ್ಟ್ ಆದೇಶ ಕೊಡೋಕೆ ಮುಂಚೆ ನ್ಯಾಯಾಧೀಶರು ಅದನ್ನು ಓದಬೇಕು. ನ್ಯಾಯಾಧೀಶರಿಗೆಲ್ಲ ಗೊತ್ತಿರುತ್ತೆ ಇದು ಯಾರು ಕೊಟ್ಟಿತ್ತು, ಇದು ಹೆಂಗೆ ಬಂತು. ಬಾಲಕೃಷ್ಣ ಅವರಿಗೆ ಇಲ್ಲಿ ದೇವಸ್ಥಾನ ಇತ್ತು, ಗಣೇಶನ ದೇವಸ್ಥಾನ ಇಲ್ಲ, ಬಾಲಕೃಷ್ಣ ಅವ್ರದ್ದು ಇದಿತ್ತು, ಸಮಾಧಿ ಇತ್ತು ನಮ್ಮ ಬಾಸ್ ಇದ್ರ ಪಕ್ಕದಲ್ಲಿ. ಇದು ಇಲ್ಲ, ಅದು ಇಲ್ಲ, ಏನಾಯಿತು ಸರ್? ನ್ಯಾಯಾಧೀಶರು ಅಂದ್ಬಿಟ್ಟು ಕುತ್ಕೊಂಡು ಜಡ್ಜ್ಮೆಂಟ್ ಲಾಯರ್ಗಳು ವಾದ ಮಾಡಿದ ತಕ್ಷಣ ಕೊಡೋದಲ್ಲ. ನ್ಯಾಯಾಧೀಶರು ಲಾಯರ್ ಆಗಿ ಅದ್ರ ಬಗ್ಗೆ ತಿಳುವಳಿಕೆ ಹೊಂದಿ ಆಮೇಲೆ ಅವರು ಒಬ್ಬರು ಜಡ್ಜ್ ಆಗಿರ್ತಾರೆ, ಅವರು ಅದ್ರ ಬಗ್ಗೆ ಡೆವಲಪ್ಮೆಂಟ್ ಮಾಡಬೇಕು. ಕಾನೂನು ಎಲ್ಲರಿಗೂ ಸರ್, ಅಂಬೇಡ್ಕರ್ ಕಾನೂನು ಒಬ್ಬರಿಗೆ ಒಂದೇ ಬರ್ದಿಲ್ಲ, ಒಬ್ಬರು ಜಾತಿಗೆ ಅದು ಇದು ಅಂತ ಏನು ಬರ್ದಿಲ್ಲ. ಅಂಬೇಡ್ಕರ್ ಅವ್ರು ಕಾನೂನು ಬರ್ದಿರೋದು ಪ್ರತಿಯೊಬ್ಬರಿಗೂ ಒಂದೇ ಕಾನೂನು. ನ್ಯಾಯಾಧೀಶರಾಗಲಿ, ಲಾಯರ್ ಆಗಲಿ, ಪೊಲೀಸ್ ಆಗಲಿ, ಈ ಒಬ್ಬರು ರಾಜಕಾರಣಿ ಆಗಲಿ, ಸಿದ್ದರಾಮಯ್ಯವ್ರಿಗೆ ಮೊನ್ನೆ ಯಾರು ಕೇಸ್ ಹಾಕಿದ್ರು ಮೈಸೂರಲ್ಲಿ. ಏನಕ್ಕೆ ಹಾಕಿದ್ರು? ಒಬ್ಬ ಮುಖ್ಯಮಂತ್ರಿಗೂ ನ್ಯಾಯ ಬಂದಾದ್ಮೇಲೆ ನ್ಯಾಯದ ಪರನ ಯಾರು ನ್ಯಾಯನ ಸಾಯಿಸೋಕ್ಕಾಗಲ್ಲ. ಅವತ್ತಿನ ದಿನ ದೊಡ್ಡವರೆಲ್ಲ ನಿಂತು ನೀವು ಯಾವ ರೀತಿ ಜಾಗದಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು, ಇವತ್ತಿನ ದಿವಸ ನೀವೆಲ್ಲ ಬಂದು ಮುಂದೆ ನಿಂತು ಹೌದಪ್ಪ ನಾವು ಮಾಡಿದ್ದೀವಿ, ಇದಕ್ಕೆ ಏನು ಬಗೆಹರಿಸ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ನಮಗಲ್ಲ ಸರ್, ನಾವು ಬೆಳಗ್ಗೆ ಎದ್ದು ಕೂಲಿ ಮಾಡ್ತೀವಿ ಸರ್. ನಾವು ದಿನ ಬೆಳಗ್ಗೆ ಇದ್ರಿ ಬಂದು ನಿಂತ್ಕೊಳ್ಳೋಕ್ಕಲ್ಲ ರೋಡಲ್ಲಿ, ನಾವು ಕೂಲಿ ಮಾಡ್ತೀವಿ. ದೊಡ್ಡವರು ಅವ್ರಿಗೆ ಬೆಳಗ್ಗೆ ಇದ್ದರೆ ಅದೇ ಕೆಲಸ, ರಾಜಕೀಯ ಮಾಡೋದೇ ಕೆಲಸ. ಆ ರಾಜಕೀಯದಲ್ಲಿ ಕಾನೂನು ಸಲಹೆ ನಮಗಿಂತ ಜಾಸ್ತಿ ಓದಿರ್ತಾರೆ. LLB ಮಾಡೋರೆ, ನಮ್ಮ ಸಿದ್ದರಾಮಯ್ಯವ್ರು LLB ಮಾಡೋರೆ. ನೋಡಿ ಅವ್ರು ಮಾಡಿರೋದಕ್ಕೆ ಒಬ್ಬ ಕನ್ನಡ ನಾಡಿನ ಮೋಸ ಐತೆ ಅಂದ್ಬಿಟ್ಟು ಇವತ್ತು ಕರ್ನಾಟಕ ರತ್ನ ಕೊಟ್ಟವ್ರೆ. ಅವರು ನಮಗೆ ಪುಣ್ಯ ಭೂಮಿ ಕೊಡ್ತಾರೆ. ಅವರು ವಿಷ್ಣು ಸಾರ್ ಒಬ್ಬರದೇ ಫೋಟೋ ಅಲ್ಲ, ಸಿದ್ದರಾಮಯ್ಯವ್ರದ್ದು ಫೋಟೋ ಹಾಕಿ ನಾವು ಪೂಜೆ ಮಾಡ್ತೀವಿ. ನೆಕ್ಸ್ಟು ವಿಷ್ಣು ಸಮಾಧಿ ಅವರೆಲ್ಲ ಸಿದ್ದರಾಮಯ್ಯ ಕೊಟ್ಟರೆ ವಿಷ್ಣು ಸಾರ್ ಸಮಾಧಿ ಪಕ್ಕದಲ್ಲಿ ಸಿದ್ದರಾಮಯ್ಯವ್ರದ್ದು ಒಂದು ಫೋಟೋ ಹಾಕಿ ನಾವು ಪೂಜೆ ಮಾಡಿ ಅವರಿಗೆ ಯಾವಾಗಲೂ ನಾವು ಚಿರನುಡಿಯಾಗಿರ್ತೀವಿ. ಜೈ ಹಿಂದ್, ಜೈ ವಿಷ್ಣು ದಾದ, ಜೈ ಕರ್ನಾಟಕ ಮಾತೆ. ಇವತ್ತು ವಿಷ್ಣು ಸರ್ದು 75ನೇ ವರ್ಷದ ಹುಟ್ಟುಹಬ್ಬ. ಒಂದು ಕಡೆ ಖುಷಿ, ಒಂದು ಕಡೆ ದುಃಖ. ಇದೇ ಬೆಳಗ್ಗೆ ಅಭಿಮಾನ್ ಸ್ಟುಡಿಯೋ ಕಡೆ ಹೋಗಿದ್ದೆ, ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಹಾಕಿದ್ರು, ಒಳಗಡೆ ಬಿಡಲಿಲ್ಲ. ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ. ಆಚೆ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದೆ. ಇನ್ಮೇಲೆ ಡಿಸೆಂಬರ್ 30 ವಿಷ್ಣು ಸರ್ ಪುಣ್ಯಸ್ಮರಣೆ ಅಲ್ಲ, ಆಗಸ್ಟ್ 8ನೇ ತಾರೀಕು ಪುಣ್ಯಸ್ಮರಣೆ. ಆ ದಿನ ಸ್ಮಾರಕನ ಹೊಡೆದಾಕ್ತಿದ್ದ ದಿನ. ಕೋರ್ಟ್ ಆದೇಶ ಮಾಡ್ತು ಅಂತ ನೈಟ್ ಹೊಡೆದಾಕೋದಲ್ಲ. ಯಾರು ನ್ಯಾಯಾಧೀಶರು ನೈಟ್ ಹೊಡೆದಕ್ಕೆ ಅಂತ ಯಾರು ಹೇಳಲ್ಲ. ಕೋರ್ಟ್ಗೂ ನಾವು ತಲೆ ಬಾಗ್ತೀವಿ. ಅದೇ ಗಂಡಸ್ಥಾನ ಇದ್ದವರು ಬೆಳಗ್ಗೆನಾಗ ಎಷ್ಟು ಜನ ಸೆಕ್ಯೂರಿಟಿ ಪೊಲೀಸ್ನವ್ರು ಹಾಕ್ಕೊಂಡು ಕೋರ್ಟ್ ಆದೇಶ ಮಾಡೈತೆ ಈ ಥರ ಹೊಡೆದಾಕ್ತಾ ಇದ್ದೀವಪ್ಪ ವಿಷ್ಣು ಸ್ಮಾರಕನ ಅಂತ ಅವಾಗ ಬಂದಿದ್ರೆ ಅವಾಗ ತೋರಿಸ್ತಿದ್ವು. ಭಾಳ ಅನ್ಯಾಯ ಮಾಡ್ತಾಯಿದ್ದಾರೆ. ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ತು ವಿಷ್ಣು ಸರ್ಗೆ, ತುಂಬ ಖುಷಿ. ಆದರೆ ಇಷ್ಟು ಲೇಟಾಗಿ ಬಂದಿದ್ದು ತುಂಬ ದುಃಖ. ಆ ಯಪ್ಪಂಗೆ ನಾವು ಅಭಿಮಾನಿಗಳು ಕೇಳ್ಕೊಳ್ಳೋದಲ್ಲ ಕರ್ನಾಟಕ ರತ್ನ ಕೊಡಿ ಅಂತ. ಆ ಯಪ್ಪಂಗೆ ಅಭಿಮಾನಿಗಳು ಸುಮಾರು ಬಿರುದುಗಳು ಕೊಟ್ಬಿಟ್ಟಿದ್ದಾರೆ. ನಾವು ಕೇಳೋದಲ್ಲ, ಅವ್ರು ಸರ್ಕಾರ ಅರ್ಥ ಮಾಡ್ಕೊಂಡು ಕೊಡಬೇಕು ಕರ್ನಾಟಕ ರತ್ನನ. ಅದು ಕೊಟ್ಟಿದ್ದಾರೆ, ಅವ್ರಿಗೂ ಖುಷಿ, ಸರ್ಕಾರಕ್ಕೂ ಒಳ್ಳೆಯದಾಗಲಿ. ಇನ್ಮೇಲೆ ಬರೀ ವಿಷ್ಣು ದಾದ ಅಲ್ಲ, ಕರ್ನಾಟಕ ರತ್ನ ವಿಷ್ಣು ದಾದ. ಸರ್ ಆಗಸ್ಟ್ 8ನೇ ತಾರೀಕು ವಿಷ್ಣು ಸರ್ ಸ್ಮಾರಕ ಹೊಡೆದಾಕ್ದಾಗ ಆ ಆತ್ಮ ವಿಷ್ಣು ಸರ್ ದೊರಕ್ತಾಯಿದ್ರು. ಎಷ್ಟು ವರ್ಷ ಆಯಿತು, 15 ವರ್ಷ ಆಯಿತು, ನಮ್ಮ ಅಭಿಮಾನಿಗಳು ನನ್ನ ಉಳಿಸ್ಕೋತಾರೆ, ಕಾಪಾಡ್ತಾರೆ ಅಂತ ಆ ಆತ್ಮ ಕೊರಗ್ತಾಯಿತ್ತು. ಅವತ್ತು ನೈಟು ಅದನ್ನ ಎತ್ತಂಗಡಿ ಮಾಡಿಬಿಟ್ರು. ವರ್ಷ ಯಮಧರ್ಮರಾಯ ಬಂದು ವಿಷ್ಣು ಸರ್ ಹತ್ರ ಚರ್ಚೆ ಮಾಡ್ತಾಯಿದ್ದೆ. ಏನಂತ ಚರ್ಚೆ ಮಾಡ್ತಾಯಿದ್ದೆ ಅಂದ್ರೆ, ಅಬ್ಬಬ್ಬಾ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ 2 ಹಬ್ಬ ಮಾಡ್ತಾರೆ ನಿನಗೆ, ಅದು ನಿನ್ನ ಹುಟ್ಟಿದ ದಿನ, ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡಿದ್ದ ದಿನ. ಇಂಡಸ್ಟ್ರಿಲಿ ನನ್ನ ಮಗನೂ ಆಚರಿಸಲ್ಲ, ಆ ಥರ ಹಬ್ಬ ಆಚರಿಸ್ತಾರೆ. ಅದೇ ನಿನ್ನ ಅಭಿಮಾನಿಗಳ ಮನೆಯಲ್ಲಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಷನ್ ಅವನೇ ಸತ್ರು ಇವತ್ತು ನಾಳೆ ಮರ್ತೋಗೋ ಈ ಕಾಲದಲ್ಲಿ 14-15 ವರ್ಷ ಆಯಿತು. ಆದರೂ ಅಭಿಮಾನಿಗಳು ದೇವ್ರ ಥರ ಪೂಜೆ ಮಾಡ್ತಾರೆ ಅಂತ ತ್ಯಾಗಿಗೆ ಇವತ್ತು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ. ಅಂಗೈ ಲಗದ
ಜಾಗ ಕೊಡ್ತಾ ಇಲ್ಲ ಸರ್. ವಿಷ್ಣು ಸರ್ ಮುಂದೆ ಏನಾಗ್ಬೋದು ನನಗೆ ಅಂತ ತಿಳ್ಕೊಂಡೆ ವಿಷ್ಣು ಸರ್ ಒಂದು ಸಾಂಗ್ ಹೇಳಿದರು. ಯಾವ ಸಾಂಗ್ ಗೊತ್ತಾ? ತುತ್ತುವನ್ನ ತಿನ್ನೋಕೆ ಬೊಗಸೆ ನೀರು ಕುಡಿಯೋಕೆ ಅಂಗೈಲಗದ ಜಾಗ ಸಾಕು ಆಯಾಗಿರೋಕೆ ಅಂತ ಸಾಂಗ್ ಮುಖಾಂತರ ತಿಳಿಸ್ಕೊಟ್ಟ ವ್ಯಕ್ತಿಗೆ ಅಂಗೈಲಗದ ಜಾಗ ಕೊಡ್ತಾ ಇಲ್ಲ ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ. ತುಂಬ ಬೇಜಾರಾಗ್ತಾ ಇದೆ ಸರ್. ಇನ್ಮೇಲೆ ವಿಷ್ಣು ಸರ್ಗೆ ಮಗ ಇಲ್ಲ ಅಂತ ತುಂಬ ಕೊರಗಿತ್ತು ಸರ್. ಈಗ ಕೊರಗಿಲ್ಲ ಸರ್. ಯಾಕೆಂದರೆ ಕಿಚ್ಚ ಸುದೀಪ್ ಸರ್ ಬಂದಿದ್ದಾರೆ. ಅವ್ರ ಮಗನ ಸ್ಥಾನ ಕಿಚ್ಚ ಸುದೀಪ್ ಸರ್ ತುಂಬಿದ್ದಾರೆ ಸರ್. ಸುಮಾರು ಜನ ನಟರು ಅವ್ರ ಹೆಸರು ಹೇಳ್ಕೊಂಡು ಬೆಳೆದವ್ರೆ ಸರ್. ಅವ್ರು ಯಾರ್ಯಾರು ಅಂತ ನಾನು ಹೇಳಲ್ಲ. ವಿಷ್ಣು ಸರ್ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಏಣಿ ಇದ್ದಂಗೆ ಸರ್. ಅದು ಸಿಂಹ ಸರ್. ಇವಾಗ ಯಾವನೊಬ್ಬ ಸ್ಟಾರ್ ನಟ ಬೆಳಿಬೇಕು ಅಂತಂದರೆ ಇಂಡಸ್ಟ್ರಿಯಲ್ಲಿ ಬಕೆಟ್ ಹಿಡಿಬೇಕು, ಇಲ್ಲಾಂದ್ರೆ ಮೇರು ನಟನ ಹೆಸರನ್ನ ಬಳಸ್ಕೋಬೇಕು. ಮೇರು ನಟ ಯಾರು? ಸಾಹಸ ಸಿಂಹ ವಿಷ್ಣು ದಾದ. ಅವನ ಹೆಸರನ್ನ ಸಿಂಹ ಒಂದು ಸಾಹಸ ಸಿಂಹ ಒಂದು ಏಣಿ ಇದ್ದಂಗೆ ಸರ್. ಅಲ್ಲಿ ಮೆಟ್ಲುಗಳೆಲ್ಲ ಸಿಂಹದ ಹೆಜ್ಜೆ ಗುರುತುಗಳು ಸರ್. ಆ ಹೆಜ್ಜೆ ಗುರುತುಗಳನ್ನ ಫಾಲೋ ಮಾಡ್ತಾ 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 ಒಳ್ಳೆ ದೊಡ್ಡ ಸ್ಟಾರ್ ಆದ ಸರ್. ಸ್ಟಾರ್ ಆದಮೇಲೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ ಸರ್. ಸಂಪಾದನೆ ಮಾಡಿದ್ಮೇಲೆ ಸಿನಿಮಾದಲ್ಲಿ ಥಿಯೇಟ್ರು ರಿಲೀಸ್ ಆಯಿತು ಸರ್. ರಿಲೀಸ್ ಆದಾಗ ಅವನು ವಿಷ್ಣು ಸರ್ ಕೋಟ ಕೊಟ್ಟಿಂದ ದುಡ್ಡು ಮಾಡ್ಕೊಂಡು ಟಾಟಾ ಬಾಯ್ ಅಂತ ಹೊರಟೋಗ್ಬಿಟ್ರು. ಯಾವ ನಟನೂ ಬರ್ತಾ ಇಲ್ಲ ಇಲ್ಲಿ. ನಿಂತ್ಕೊಂಡಿರೋದಂದ್ರೆ ಕಿಚ್ಚ ಸುದೀಪ್ ಸರ್ ಒಬ್ಬರೇ. ಅದು ತುಂಬ ಬೇಜಾರಾಗ್ತಾ ಇದೆ ಸರ್.